Kindly turn with me to 2 Timothy chapter 3 and verse 1. ದಯಮಾಡಿ ನಿಮ್ಮ ಸತ್ಯವೇದಗಳನ್ನು ತಿರುಗಿಸಿ 2 ತಿಮೋತಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಮೊದಲನೇ ವಚನ. But know this, difficult times will come in the last days. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. Difficult times will come in the last days. ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವೆಂಬುದನ್ನು ತಿಳಿದುಕೋ. By the grace of God, for the past few weeks I have been speaking about the signs of the last days. ದೇವರ ಮಹಾಕೃಪೆಯಿಂದ ಕಳೆದ ಅನೇಕ ವಾರಗಳಿಂದ ನಾನು ದೇವರ ಒಂದು ಆಗಮನದ ಕುರಿತಾಗಿರುವಂತಹ ಸೂಚನೆಗಳನ್ನು ನಾನು ತಿಳಿಸ್ತಾ ಇದ್ದೆ. The Bible is very clear that the times before us is not going to be unending. ಸತ್ಯವೇದವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಮ್ಮ ಮುಂದೆ ಇರುವಂತಹ ಸಮಯವು ಅದು ಅಂತ್ಯವಿಲ್ಲದಾಗಿ ಕಾಣ್ತಾ ಇದೆ. It says this time will end. ಅದು ಹೇಳ್ತಾ ಇದೆ, ಈ ಸಮಯವು ಅಂತ್ಯವಾಗಲಿಕ್ಕಿದೆ. There is something called the last days. ಅಂತ್ಯ ದಿನಗಳೆಂದು ಕರೆಯಲ್ಪಡುವಂತಹ ದಿನಗಳು. As we get closer to these days, many signs that the Lord prophesied and the Bible says will come evidently and show itself. ಸತ್ಯವೇದ ಹೇಳ್ತದೆ, ಕರ್ತನಾದ ಯೇಸು ಸ್ವಾಮಿ ನುಡಿದಂತಹ ಅನೇಕ ಪ್ರವಾದನೆಗಳು ಅವು ನೆರವೇರಲಿಕ್ಕಿವೆ ಎಂಬುದಾಗಿ ಸತ್ಯವೇದವು ಸ್ಪಷ್ಟವಾಗಿ ಹೇಳ್ತಾ ಇದೆ. ಪ್ರಿಯರೇ, if you are traveling from Chennai to Trichy, ನೀವು ಚೆನ್ನೈಯಿಂದ ತ್ರಿಚಿಗೆ ಪ್ರಯಾಣ ಸಾಗಿಸುತ್ತಿದ್ದರೆ, all along the way you will see signboards on the roadsides, so many more kilometers to reach Trichy. ದಾರಿ ಉದ್ದಕ್ಕೂ ನೀವು ನೋಡ್ತಾ ಇರ್ತೀರಾ, ಅನೇಕ ಮಾರ್ಗದರ್ಶನ ತೋರಿಸುವಂತಹ ನಾಮ ಫಲಕಗಳು ಅಲ್ಲಿ ಇಷ್ಟು ಕಿಲೋಮೀಟರ್ ಇದೆ ಇನ್ನು ತ್ರಿಚಿಗೆ ತಲುಪುವುದಕ್ಕಂತ ಹೇಳ್ತಾ ಇರ್ತವೆ. But very soon there will be a sign which says welcome to Trichy. ಆದರೆ ಅತಿ ಶೀಘ್ರವಾಗಿ ಒಂದು ನಾಮ ಫಲಕವು ಕಾಣಿಸಲ್ಪಡ್ತದೆ. ಅದು ಹೇಳ್ತದೆ ಹೀಗೆ, ತ್ರಿಚಿ ಪಟ್ಟಣಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತವೆಂದು. And then the moment you enter inside, ಯಾವ ಕ್ಷಣವೂ ನೀವು ಆ ಪಟ್ಟಣದ ಒಳಗೆ ಪ್ರವೇಶಿಸುತ್ತೀರೋ, all the shops will be written Trichy, Trichy, Trichy. ಎಲ್ಲ ಶಾಪ್ಗಳ ಮೇಲೆ ಬರೆಯಲ್ಪಟ್ಟಿರ್ತದೆ ತ್ರಿಚಿ, ತ್ರಿಚಿ, ತ್ರಿಚಿ ಎಂದು. In the same way, ಅದೇ ರೀತಿ as we gather close to the last days, ನಾವು ಆ ಅಂತ್ಯ ದಿನಗಳಿಗೆ ಸಮೀಪವಾಗುತ್ತಿರಲು the signs will become multiplied and that signs will become very evident. ಆ ಸೂಚನೆಗಳು ಮತ್ತಷ್ಟು ಅಧಿಕವಾಗಿ ಕಾಣಿಸುತ್ತಾ ಇರುತ್ತವೆ. ಅಷ್ಟು ಮಾತ್ರವೇ ಅವು ಎಷ್ಟೋ ಸಾಕ್ಷಿಗಳಾಗಿರ್ತವೆ. By the grace of God, in the past 3 sermons I handled 3 distinct signs that was foretold about the last days. ದೇವರ ಕೃಪೆಯಿಂದ ಕಳೆದ 3 ಸಂದೇಶಗಳನ್ನ ದೇವರ ಎರಡನೇ ಆಗಮನದ ವಿಷಯವಾಗಿರುವಂತಹ ವಿಶಿಷ್ಟವಾದ ಸೂಚನೆಗಳನ್ನು ನಾನು ನಿಮಗೆ ಹೇಳಿದ್ದೇನೆ. The first one is the sign of the nation of Israel. ಮೊದಲನೇ ಸೂಚನೆಯಾಗಿ ಇಸ್ರಾಯೇಲ್ ದೇಶವನ್ನು ಕುರಿತಾಗಿರುವಂತಹ ಒಂದು ಸೂಚನೆಯನ್ನು ನಾನು ನಿಮಗೆ ಹೇಳಿದೆ. Secondly, we saw how Jesus foretold the signs that will be evident in nature. ಎರಡನೇದಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಪ್ರಕೃತಿಯನ್ನು ಕುರಿತಾಗಿರುವಂತಹ ಹೇಳಿದಂತ ಎರಡನೇ ಸೂಚನೆಯನ್ನ ನಾನು ನಿಮಗೆ ಹೇಳಿದ್ದೇನೆ. The third one we saw in our last sermon was how political system in the world will change in order to accommodate the last days. ಮೂರನೇ ಸೂಚನೆಯಾಗಿ ಪ್ರಪಂಚದ ರಾಜಕೀಯ ವ್ಯವಸ್ಥೆಯಲ್ಲಿ ಕಂಡುಬರುವಂತಹ ಬದಲಾವಣೆಗಳು ಹಾಗೂ ಸರಿಬೀಳುವಂತಹ ವಿಷಯ. Praise be to God. ದೇವರ ನಾಮಕ್ಕೆ ಮಹಿಮೆ ಆಗಲಿ. Today we are going to go to sign number 4. ಈ ದಿನ ನಾವು ಕರ್ತನಾದ ಯೇಸುವಿನ ಎರಡನೇ ಆಗಮನದ ವಿಷಯವಾಗಿರುವಂತಹ 4ನೇ ಸೂಚನೆಯನ್ನು ನಾವು ನೋಡುವಂತರಾಗಿದ್ದೇವೆ. Please come back to 2 Timothy chapter 3 and verse 1 onwards. ದಯಮಾಡಿ ನೀವೆಲ್ಲರೂ ಸೇರಿ ನನ್ನ ಹಿಂದೆ 2ನೇ ತಿಮೋತಿ ಪತ್ರಿಕೆ 3ನೇ ಅಧ್ಯಾಯ ಮೊದಲನೇ ವಚನಕ್ಕೆ ನೀವು ತಿರುಗಿಸಿ. But know this, difficult times will come in the last days. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವುದೆಂಬುದನ್ನು ತಿಳಿದುಕೋ. Second verse starts. 2ನೇ ವಚನ ಪ್ರಾರಂಭ. For people will be. ಮನುಷ್ಯರು ಹೀಗಿರುತ್ತಾರೆ. People will be. ಮನುಷ್ಯರು ಹೀಗಿರುತ್ತಾರೆ. Today the fourth sign we are going to handle is, ಈ ದಿನ 4ನೇ ಸೂಚನೆಯನ್ನ ನಾವು ನೋಡಿಕೊಳ್ಳಿಕ್ಕಿದ್ದೇವೆ. ಅದೇನೆಂದರೆ the degradation of human society. ಮಾನವ ಸಮಾಜದ ಕೀಳು ಮಾಡುವಿಕೆ ಅಥವಾ ಮಾನವ ಸಮಾಜದ ಅವನತಿ. The degradation of human society. ಮಾನವ ಸಮಾಜದ ಅವನತಿಯನ್ನು ಕುರಿತಾಗಿ ನಾವು ನೋಡುತ್ತೇವೆ. Paul begins to talk about 17 distinct signs that will be evident in human society in the last days. ಅಂತ್ಯ ದಿನಗಳಲ್ಲಿ ಮಾನವ ಸಮಾಜದಲ್ಲಿ ಕಂಡುಬರುವಂತಹ 17 ಸೂಚನೆಗಳನ್ನು ಕುರಿತಾಗಿ ಪೌಲನು ಮಾತನಾಡಲು ಆರಂಭಿಸಿದನು. This is not going to be characteristic of a particular culture, continent, country. ಇದು ಯಾವುದೋ ಒಂದು ದೇಶದ ಒಂದು ಪದ್ಧತಿ ಸಂಪ್ರದಾಯವಾಗಿ ಅದರ ಗುಣಲಕ್ಷಣವಾಗಿ ಇರಲಿಕ್ಕೆ ಇಲ್ಲ ಪ್ರಿಯರೇ. It will affect all sections of society in every culture.
ಅದು ಸಮಾಜದಲ್ಲಿ ಕಂಡುಬರುವಂತಹ ಪ್ರತಿಯೊಂದು ಸಾಂಪ್ರದಾಯಿಕ ಸಂಸ್ಕೃತಿ ಜನರ ಮೇಲೆ ಪ್ರಭಾವ ಬೀರುವಂಥದ್ದಾಗಿದೆ. And in order for us to understand this sign that will be very evident in the last days in the society of human beings, I am going to categorize these 19 signs into 3 headings. ಈ ಒಂದು ಸೂಚನೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗಿ ಅಂತ್ಯ ದಿನಗಳಲ್ಲಿ ಕಂಡುಬರುವಂತಹ ಈ ಮಾನವನ ಸಮಾಜದಲ್ಲಿ ಕಂಡುಬರುವಂತಹ ಈ 19 ಸೂಚನೆಗಳನ್ನು ನಾನು 3 ಮುಖ್ಯಾಂಶಗಳನ್ನಾಗಿ ಹೇಳುತ್ತೇನೆ. So we can understand this, learn about this, and also see if the prophecies of the Bible are coming true. ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ನಾನು ಬಯಸುತ್ತೇನೆ. ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂಥ ಪ್ರವಾದನೆಗಳು ನಿಜವಾಗಿ ನೆರವೇರಿಸಲ್ಪಡುತ್ತಾ ಇವೆಯೋ ಇಲ್ಲವೋ ನೀವು ತಿಳ್ಕೋಬೇಕು. Number 1. ಮೊದಲನೇದು, The first category I want to talk about is you will see in the last days in human society the lack of affection. ಮೊದಲನೇ ವಿಭಾಗ ನಾನು ಹೇಳುವಂಥದ್ದು ಏನಂತಂದರೆ, ಮಾನವನ ಸಮಾಜದಲ್ಲಿ ವಾತ್ಸಲ್ಯತೆಯು ಪರಸ್ಪರ ವಾತ್ಸಲ್ಯತೆ ಕೊರತೆಯಾಗುತ್ತದೆ. There are 5 things Apostle Paul mentions regarding love in this passage. ಈ ಒಂದು ವಾಕ್ಯ ಭಾಗದಲ್ಲಿ ಪೌಲನು ಪ್ರೀತಿಯನ್ನು ಕುರಿತಾಗಿರುವಂತಹ 5 ಸಂಗತಿಗಳನ್ನು ಆತನು ಹೇಳಿದ್ದಾನೆ. From verse 1 to 3, please notice, I'm going to give you the 5 words. Number 1. ಮೊದಲನೇದು, People will become lovers of self. ಮನುಷ್ಯರು ಸ್ವಾರ್ಥ ಚಿಂತಕರಾಗಿ ಮಾರ್ಪಡ್ತಾರೆ. Tarpiriyarayum. ಸ್ವಾರ್ಥ ಚಿಂತಕರಾಗಿ ಮಾರ್ಪಡ್ತಾರೆ. Number 2. ಎರಡನೇದು, They will be unloving without natural affections. ಅವರಲ್ಲಿ ಸ್ವಾಭಾವಿಕವಾದ ಅನುರಾಗ ಇರುವುದಿಲ್ಲ. Number 3. ಮೂರನೇದು, Lovers of pleasure than the lovers of God. ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು. Number 4. ನಾಲ್ಕನೇದು, They will be lovers of money. ಅವರು ಹಣದಾಸೆಯುಳ್ಳವರು. Number 5. ಐದನೇದು, They will be without love for what is good. ಒಳ್ಳೆಯದು ಯಾವುದೆಂದು ತಿಳಿದು ಅದನ್ನು ಪ್ರೀತಿಸದಿರುವವರು. So these 5 ways there will be a huge attack on the human society, where there will be a huge damage done in the fabric of human society in respect to love. ಈ ಎಲ್ಲ ಸಂಗತಿಗಳು ಮಾನವನ ಸಮಾಜದ ಮೇಲೆ ಬಹಳಷ್ಟು ಘೋರವಾದ ದಾಳಿಯನ್ನು ಮಾಡುತ್ತಾ ಈ ದಿನಮಾನಗಳಲ್ಲಿ ಬಹಳಷ್ಟು ಹೋರಾಟ ಮಾಡುತ್ತಾ ಇದೆ. Listen to me. ನನಗೆ ಕೇಳಿಸ್ಕೊಳ್ಳಿ. Love is the foundation that binds all societies. ಪ್ರೀತಿಯು ಎಲ್ಲಾ ಒಂದು ಸಮಾಜವನ್ನು ಕಟ್ಟುವಂತಹ ಒಂದು ಅಸ್ಥಿವಾರವಾಗಿರುತ್ತದೆ. Love is not only the connecting factor, it is the characteristic of human beings created in the image of God. ಪ್ರೀತಿಯು ಕೇವಲ ಸಂಪರ್ಕದ ಅಂಶವಾಗಿರುವುದು ಮಾತ್ರವಲ್ಲದೆ ಅದು ದೇವರ ಸ್ವರೂಪದಲ್ಲಿ ಹುಟ್ಟಿದಂತಹ ಮಾನವನ ಗುಣಲಕ್ಷಣವೂ ಸಹ ಆಗಿರುತ್ತದೆ. ಪ್ರಿಯರೇ, The Bible says man is created in the image of God. ಬೈಬಲ್ ಹೇಳ್ತದೆ ಮಾನವನು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವನು. The Bible says God is love. ಬೈಬಲ್ ಹೇಳ್ತದೆ ದೇವರು ಪ್ರೀತಿಯಾಗಿದ್ದಾನೆ. But in the last days, ಆದರೆ ಅಂತ್ಯ ದಿನಗಳಲ್ಲಿ this nature of love will have a very big destructive environment. ಈ ಪ್ರೀತಿಯ ಸ್ವಭಾವವು ಅಂತ್ಯ ದಿನಗಳಲ್ಲಿ ಸಮಾಜದಲ್ಲಿ ಬಹಳಷ್ಟು ದೊಡ್ಡ ವಿನಾಶಕಾರಿಯಾಗಿ ಮಾರ್ಪಡುತ್ತದೆ. How will that happen? ಅದು ಹೇಗೆ ಆಗುತ್ತದೆ? The society will start to redefine our classical understanding of what love is. ಸಮಾಜವು ಪ್ರೀತಿಯನ್ನ ಮರು ವ್ಯಾಖ್ಯಾನಿಸಿ ಅದು ಬೇರೆ ರೀತಿಯಾಗಿ ಅತ್ಯುತ್ಕೃಷ್ಟವಾಗಿ ಅದು ಮಾರ್ಪಡಿಸುವಂತದ್ದಾಗಿದೆ. I will put it in 2 words. ನಾನು ಅದನ್ನು 2 ಪದಗಳನ್ನಾಗಿ ಇಡುತ್ತೇನೆ. First, ಮೊದಲನೇದು, love will be defined as self love. ಪ್ರೀತಿಯು ಸ್ವಾರ್ಥದಿಂದ ಕೂಡಿದಂತ ಪ್ರೀತಿಯಾಗಿರುತ್ತದೆ. Selfish love. ಸ್ವಾರ್ಥದಿಂದ ಕೂಡಿದಂತ ಪ್ರೀತಿಯಾಗಿ ಇರುತ್ತದೆ ಎಂಬುದಾಗಿ ನಾವು ನೋಡಿದಿವಲ್ಲ, ಆ ಸ್ವಾರ್ಥ. People will start to love themselves. ಜನರು ತಮ್ಮನ್ನೇ ತಾವೇ ಪ್ರೀತಿಸಿಕೊಳ್ಳುವುದನ್ನು ಪ್ರಾರಂಭಿಸುತ್ತಾರೆ. Now what is real love? ಹಾಗಾದ್ರೆ ನಿಜವಾದ ಪ್ರೀತಿ ಏನು? John 15:13 says, ಯೋಹಾನ ಸುವಾರ್ತೆ 15:13 ವಚನ ಹೇಳ್ತದೆ, No one has greater love than this, than someone would lay down his life for his friends. 15ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳ್ತಾ ಇದೆ, ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲವೆಂದು ಯೇಸು ಹೇಳ್ತಿದ್ದಾನೆ. So what is the original explanation of love? ಹಾಗಾದ್ರೆ ನಿಜವಾದಂತ ಪ್ರೀತಿಯ ವ್ಯಾಖ್ಯಾನವೇನು? Love means sharing, giving, sacrificing. ಪ್ರೀತಿ ಅಂದ್ರೆ ಹಂಚುವಂಥದ್ದು, ಕೊಡುವಂಥದ್ದು, ತ್ಯಾಗ ಮಾಡುವಂಥದ್ದು. But in the last days, ಆದರೆ ಅಂತ್ಯ ದಿನಗಳಲ್ಲಿ love will not mean giving, sharing, sacrificing. ಪ್ರೀತಿಯು ಇನ್ನು ಕೊಡುವುದು, ಹಂಚುವಂಥದ್ದು, ತ್ಯಾಗ ಮಾಡುವಂಥದ್ದಾಗಿರುವುದಿಲ್ಲ. It will be more of consuming, self-consuming, self-obsessed. It will be all about themselves. ಅದು ಹೇಗೆ ಇರ್ತದೆ ಅಂತಂದ್ರೆ ಹೆಚ್ಚಿನದಾಗಿ ಸ್ವಯಂ ಸೇವನೆ, ಸ್ವಂತಕ್ಕಾಗಿ ಮಾಡಿಕೊಳ್ಳುವಂಥದ್ದು, ಸ್ವಂತಕ್ಕಾಗಿ ಎಲ್ಲವನ್ನ ಮಾಡುವಂಥದ್ದಾಗಿರುತ್ತದೆ. Because of this, ಈ ಕಾರಣದಿಂದ in the last days, people will become alienated from all
close connections. ಕೊನೆಯ ದಿನಗಳಲ್ಲಿ ಜನರು ಅವರಿಗೆ ಸಮೀಪವಾದಂಥ ಎಲ್ಲ ಸಂಪರ್ಕಗಳನ್ನು ಅವರು ಮುರಿದುಕೊಂಡವರಾಗಿ ಅವರು ಅನ್ಯ ಲೋಕದ ಜನರಾಗಿರ್ತಾರೆ. They will consider any unity as problematic and burdensome. ಅವರು ಎಲ್ಲಾ ಒಂದು ಐಕ್ಯತೆಯಾಗಿರುವಂತಹ ಸಂಸ್ಥೆಗಳನ್ನ ಸಮಾವೇಶಗಳನ್ನ ಅವರು ಭಾರವಾಗಿ ನೋಡ್ತಾರೆ. And therefore people will follow the definition, love yourself, love your body, boast yourself, believe in yourself. ಹಾಗಾಗಿ ಎಲ್ಲಾ ಜನರು ನಿನ್ನಷ್ಟಕ್ಕೆ ನೀನೇ ಪ್ರೀತಿ ಮಾಡಿಕೋ, ನಿನಗೆ ಎಲ್ಲ ಸ್ವಯಂ ಸೇವನೆ ಮಾಡಿಕೋ, ನಿನ್ನನ್ನು ನೀನೇ ನೋಡ್ಕೋ ಎಂಬುದಾಗಿರುವಂತಹ ಸಿದ್ಧಾಂತವನ್ನು ಹಿಂಬಾಲಿಸಿಕೊಂಡು ನಡೀತಾರೆ. So you don't need anybody, you are just enough. ಹಾಗಾಗಿ ಅವರು ಹೇಳ್ತಾರೆ, ನಿನಗೆ ಯಾರು ಬೇಕಾಗಿಲ್ಲ, ನಿನಗೆ ಯಾರು ಅವಶ್ಯಕತೆ ಇಲ್ಲ, ನಿನಗೆ ನೀನೇ ಸಾಕು. One of the ways this is very evident in the modern culture of today is, I would call, the selfie culture. ಈ ದಿನಮಾನಗಳಲ್ಲಿ ಇರುವಂತಹ ಒಂದು ಸ್ವಯಂವಾದಂಥ ಪದ್ಧತಿ, ಸ್ವಾರ್ಥ ಪದ್ಧತಿ ಏನೆಂದರೆ ಅದು ಸ್ವಾರ್ಥ ಅಥವಾ ಸೆಲ್ಫಿ ಕಲ್ಚರ್ ಎಂದು ಸ್ವಯಂ ಪದ್ಧತಿ ಎಂದು ಕರೀತಾರೆ. The selfie culture is very interesting. ಈ ಒಂದು ಸ್ವಾರ್ಥ ಪದ್ಧತಿ ಸಂಪ್ರದಾಯ ಎನ್ನುವಂಥದ್ದು ಬಹಳ ಆಸಕ್ತಿಕರವಾಗಿರ್ತದೆ. Just in the past 10 years, almost every citizen of every country has become a photographer. ಕಳೆದ 10 ವರ್ಷಗಳ ಹಿಂದೆಯಿಂದ ಪ್ರತಿಯೊಂದು ದೇಶದಲ್ಲಿ ಪ್ರತಿಯೊಬ್ಬ ಮಾನವನು ಅವನು ಒಳ್ಳೆ ಛಾಯಾಗ್ರಾಹಕನಾಗಿ ಮಾರ್ಪಟ್ಟಿದ್ದಾನೆ ಪ್ರಿಯರೇ, ಅವನು ಒಳ್ಳೆ ಕ್ಯಾಮೆರಾಮ್ಯಾನ್ ಆಗಿ ಮಾರ್ಪಟ್ಟಿದ್ದಾನೆ. Now the interesting feature in the handheld cameras, which is part of your mobiles, ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ಇದ್ದಂತಹ ವಿಶಿಷ್ಟವಾದಂತಹ ಆಸಕ್ತಿಕರವಾದ ಸಂಗತಿ ಏನಂದ್ರೆ, ನಿಮ್ಮ ಕೈಗಳಲ್ಲೇ ಒಂದು ಫೋಟೋಗ್ರಫಿ ಕ್ಯಾಮೆರಾನ ಕೊಡಲ್ಪಟ್ಟಿದೆ. Earlier they had cameras where you can take pictures in front of you. They had much more pixels. ಪ್ರಾರಂಭ ದಿನಗಳಲ್ಲಿ ಅವರು ಮುಂದೆ ಇರುವಂತಹ ವ್ಯಕ್ತಿಗಳನ್ನ ಅವರು ಚೆನ್ನಾಗಿ ಅವರ ಚಿತ್ರವನ್ನ ತೆಗಿತಾ ಇದ್ರು, ಫೋಟೋವನ್ನು ತೆಗೆದುಕೊಳ್ತಾ ಇದ್ರು. It will take very good quality. ಅದು ಒಳ್ಳೆ ಕ್ವಾಲಿಟಿ ತೆಗೆದುಕೊಳ್ತಾ ಇದ್ರು. But now the high quality cameras is not in the back of the mobile, it's actually in the front of the mobile. ಆದರೆ ಈಗ ಎಲ್ಲ ವಿಶಿಷ್ಟವಾದಂಥ ಕ್ವಾಲಿಟಿ ನಾವು ನೋಡುವುದಾದ್ರೆ ಅದು ಹಿಂಭಾಗದಲ್ಲಿ ಇಲ್ಲ, ಬದಲಾಗಿ ಮುಂಭಾಗದಲ್ಲಿ ಇರುತ್ತದೆ. So you can take your own picture. ಹಾಗಾಗಿ ನೀವು ಸ್ವಂತ ಚಿತ್ರವನ್ನು ತೆಗೆದುಕೊಳ್ಳಬಹುದು. And there is a free app where you can beautify yourself. ನಿಮಗೆ ಉಚಿತವಾದಂಥ ಆಪ್ ಸಹ ಇರ್ತದೆ ಪ್ರಿಯರೇ, ನಿಮ್ಮ ಮುಖವನ್ನ ನೀವು ಚೆನ್ನಾಗಿ ಅಲಂಕರಿಸಿಕೊಳ್ಳುವಂತ ಬ್ಯೂಟಿ ಆಪ್ ಎಂದು. You can change your complexion. ನೀವು ನಿಮ್ಮ ಮೈ ಬಣ್ಣವನ್ನು ಬದಲಾಯಿಸಬಹುದು. You can change the shape of your nose, eyes, lips, whatever you want to do, you can change it. ನೀವು ನಿಮ್ಮ ಕಿವಿ, ಮೂಗು, ಕಣ್ಣುಗಳನ್ನ ಎಲ್ಲವನ್ನ ಬದಲಾವಣೆ ಮಾಡಿಕೊಳ್ಳಬಹುದು. Instantly you look like a movie star. ತಕ್ಷಣವೇ ನೀವು ಸಿನಿಮಾದ ನಟ ನಟಿಯರ ಹಾಗೆ ನೀವು ಕಾಣಿಸಲ್ಪಡುತ್ತೀರಿ ಪ್ರಿಯರೇ. Selfie culture. ಸ್ವಾರ್ಥ ಸಂಸ್ಕೃತಿ. This is going extreme everywhere. ಎಲ್ಲಾ ಕಡೆ ಇದು ಹರಡುತ್ತಾ ಇದೆ. Everywhere you see young people obsessed, they take photographs of themselves minute by minute. ಎಲ್ಲಿ ನೋಡಿದ್ರು ಸಹ ಯವನಸ್ಥರು ಫೋಟೋಗಳನ್ನು ತೆಗೆದುಕೊಳ್ತಾರೆ, ಅದನ್ನ ಕ್ಷಣದಿಂದ ಕ್ಷಣಕ್ಕೆ ಅವರು ಮಾರ್ಪಡಿಸ್ತಾ ಇರ್ತಾರೆ. And then they upload it on social media and everybody says wonderful, 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 and they clap and they say likes. ಅದಾದ ನಂತರ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕುತ್ತಾ ಅದು ಅದ್ಭುತ ಅದ್ಭುತ ಎಂಬುದಾಗಿ ಅನೇಕರು ಕಾಮೆಂಟ್ಸ್ ಹಾಕ್ತಾರೆ, ಅದನ್ನು ನೋಡಿ ಚಪ್ಪಾಳೆ ತಟ್ಟಿ ಅವರು ಸಂತೋಷ ಪಡುತ್ತಾರೆ. There are people who go to some extremes. ಇನ್ನು ಕೆಲವು ಜನರು ಪ್ರಿಯರೇ ಅದರಲ್ಲಿ ವಿಪರೀತವಾಗಿ ಮುಂದೆ ಹಾದು ಹೋಗ್ತಾ ಇರ್ತಾರೆ. What do they do now? ಅವ್ರು ಏನ್ ಮಾಡ್ತಾರೆ ಈಗ? I once saw a photograph, a selfie, where a boy is taking a selfie with his dead grandfather in a coffin beside him. ನಾನು ಒಂದ್ಸಾರಿ ಒಬ್ಬ ಯವನಸ್ಥರನ್ನ ಕಂಡೆ, ಆ ಹುಡುಗನು ಸತ್ತಂತ ತನ್ನ ತಾತನ ಹೆಣದ ಪಕ್ಕದಲ್ಲಿ ಅವನು ನಿಂತುಕೊಂಡು ಆ ಶವದ ಪೆಟ್ಟಿಗೆ ಪಕ್ಕದಲ್ಲಿ ಅವನು ಸೆಲ್ಫಿ ಫೋಟೋ ತೆಗೆದುಕೊಳ್ತಾ ಇದ್ದಾನೆ. And they sharing it. ಅದನ್ನ ಅವನು ಹಂಚುತ್ತಾ ಇದ್ದಾನೆ. I don't know what message is giving there. ನನಗೆ ತಿಳಿದಿಲ್ಲ ಅವನು ಅದರಿಂದ ಏನು ಸಂದೇಶವನ್ನು ಹಂಚಲಿಕ್ಕಿದ್ದಾನೆ ಎಂದು. Do you know there are so many people who actually died taking selfie? ನಿಮಗೆ ಗೊತ್ತಾ ಪ್ರಿಯರೇ, ಅನೇಕ ಜನರು ಸೆಲ್ಫಿ ಚಿತ್ರ ತೆಗೆದುಕೊಳ್ಳೋದಕ್ಕಾಗಿ ಹೋಗಿ ಮರಣ ಹೊಂದಿರುವಂತ ಸಂಗತಿ. People fell off from high cliffs, people were run down by trains, they were run down by buses, and they had fatal accidents just in the process of taking selfies. ಜನರು ಎತ್ತರವಾದ ಸ್ಥಳದಿಂದ ಬಿದ್ದು, ಹಾಗೆ ಟ್ರೈನಿಂದ, ಆಮೇಲೆ ಬಸ್ಸಿಂದ, ಹಾಗೆ ಆ ಗಾಡಿಗಳಿಂದ ಬಿದ್ದು ಅನೇಕ ಅಪಘಾತಗಳು ಈ ಸೆಲ್ಫಿ ಚಿತ್ರವನ್ನು ತೆಗೆದುಕೊಳ್ಳೋದಕ್ಕೆ ಮೂಲಕ. All this is about look at me, look at me, look at me, look at me. ಎಲ್ಲವನ್ನು ಕೂಡ ಇದು ಏನು ಹೇಳ್ತಾ ಇದ್ದಾರೆ, ನನ್ನನ್ನು ನೋಡಿ, ನನ್ನನ್ನು ನೋಡಿ, ನನ್ನ ಚಿತ್ರವನ್ನು ನೋಡಿ ಅಂತ ಹೇಳಿಕೊಳ್ಳೋದಕ್ಕಾಗಿ ಇವೆಲ್ಲವನ್ನು ಮಾಡ್ತಿದ್ದಾರೆ. Now look at small children today. ಈ ದಿನಗಳಲ್ಲಿ ಚಿಕ್ಕ ಮಕ್ಕಳನ್ನು ನೋಡಿ. Earlier when you say let us play, ಪ್ರಾರಂಭ ದಿನಗಳಲ್ಲಿ ನಾವು ಆಟವಾಡೋಣ ಅಂತ ಹೇಳುವಾಗ go and play, ಹೋಗಿ ಆಟ ಆಡ್ತಾ ಇದ್ರು. what does it mean? ಅದರ ಅರ್ಥ ಏನು? That means find 3 friends and then play. ಅದರ ಅರ್ಥ 3 ಜನ ಸ್ನೇಹಿತರನ್ನು ಕಂಡುಕೊಂಡು ಅವರು ಆಟ ಆಡ್ತಾ ಇದ್ರು. Children will ask, daddy please take me to my uncle's house, please take me to my auntie's house, I want to go and play there. ಮಕ್ಕಳು ಕೇಳ್ತಾ ಇದ್ರು, ಅಪ್ಪ ನನ್ನ ಅಂಕಲ್ ಅವ್ರ ಮನೆಗೆ, ಆಂಟಿ ಅವರಿಗೆ ಕರ್ಕೊಂಡು ಹೋಗ್ರಿ, ಅವ್ರ ಹುಡುಗರ ಜೊತೆ ನಾನು ಆಟ ಆಡಬೇಕು. But today how do children understand when you say go and play? ಆದ್ರೆ ಈ ದಿನ ಚಿಕ್ಕ ಮಕ್ಕಳು ಹೋಗಿ ನೀವು ಆಟ ಆಡ್ರಿ ಅಂತ ಹೇಳುವಾಗ ಅವ್ರು ಏನು ಅರ್ಥ ಮಾಡಿಕೊಳ್ತಾರೆ? Take a ಮೊಬೈಲ್ ತಗೊಳ್ಳೋದು and then play for hours,
not even knowing whether the world is, crashing on them, or they don't worry. They just are obsessed with that mobile. Enjoy solo all the time. ಆ ಮೊಬೈಲ್ ತಗೊಂಡು ಅವರು ಆ ಮೊಬೈಲ್ನಲ್ಲಿ ಲೀನರಾಗಿ ಅವರು ಆಟವಾಡುತ್ತಾ ಪ್ರಪಂಚವು ಏನೆಲ್ಲ ಹೊಡೆದು ಅವ್ರ ಮೇಲೆ ಬೀಳ್ತಾ ಇದ್ರು ಸಹ ಅವ್ರಿಗೆ ಏನು ಚಿಂತೆ ಇಲ್ಲದ ಹಾಗೆ ಅವರು ಆನಂದವಾಗಿ ಅದರಲ್ಲಿ ಆನಂದಿಸ್ತಾ ಇರ್ತಾರೆ. If there are 3 children, 2 children in your house, ಮನೆಯಲ್ಲಿ 2 ಅಥವಾ 3 ಜನ ಮಕ್ಕಳಿದ್ರೆ they will still not play together. Each one will be having a separate mobile phone, something in their hand they can play alone inside one single room. ಒಂದೇ ಮನೆಯಲ್ಲಿ 3 ಜನ ಮಕ್ಕಳಿದ್ದಾಗ್ಯೂ ಸಹ ಅವರು ಒಟ್ಟಿಗೆ ಸೇರಿ ಆಟವಾಡುವುದಿಲ್ಲ. ಕಾರಣ ಅವರು 3 ಜನರು ಬೇರೆ ಬೇರೆ ರೂಮ್ಗಳಲ್ಲಿ ಕುಂತು ಮೊಬೈಲ್ಗಳು ಹಿಡ್ಕೊಂಡು ಅವರದೇ ಆದಂತ ಮೊಬೈಲ್ ಗೇಮ್ ಆಡ್ತಿರ್ತಾರೆ. There is no more sharing. ಯಾವುದೇ ಹಂಚಿಕೊಳ್ಳುವಂಥದ್ದು ಇಲ್ಲ. ಇನ್ನು I like it, I play it, I watch it, I want it, I will have it. ನನಗಿಷ್ಟ, ನಾನು ಆಟ ಆಡ್ತೇನೆ, ನನಗೆ ಬೇಕು, ನಾನು ಇದನ್ನು ಮಾಡಬೇಕು, ನಾನು ಈ ಆಟ ಆಡಬೇಕು ಅಷ್ಟೇ. Lovers of self. ಸ್ವಾರ್ಥ ಪ್ರಿಯರು, ತಮ್ಮನ್ನು ತಾವು ಪ್ರೀತಿಸಿಕೊಳ್ಳುವವರು. These are the days you see people not worried about others, but worried about their own welfare, own enjoyment, own happiness. ಈ ದಿನಮಾನಗಳಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ, ಇತರರನ್ನು ಕುರಿತಾಗಿ ಆಲೋಚಿಸದಂತೆ ತಮ್ಮಷ್ಟಕ್ಕೆ ತಾವೇ ಪ್ರೀತಿಸಿಕೊಳ್ಳುವವರು, ತಮ್ಮ ವಿಷಯವಾಗಿ ಆಲೋಚನೆ ಮಾಡುವವರು ಮಾತ್ರ ಕಾಣುತ್ತಾರೆ. Therefore, these days, children don't appreciate the beauty of nature no longer. That's finished. ಹಾಗಾಗಿ ಈ ದಿನಮಾನಗಳಲ್ಲಿ ನಾವು ನೋಡುತ್ತೇವೆ, ಚಿಕ್ಕ ಮಕ್ಕಳಾದಂಥವರು ಪ್ರಕೃತಿಯ ಸೌಂದರ್ಯವನ್ನು ಕುರಿತಾಗಿ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದಿಲ್ಲ ಅಷ್ಟೇ. You tell them, let's go to Ooty and let's enjoy nature. ನೀವು ಅವರಿಗೆ ಹೇಳುವುದಾದ್ರೆ ನಾವು ಊಟಿಗೆ ಹೋಗಿ ಪ್ರಕೃತಿ ಸೌಂದರ್ಯವನ್ನು ಆನಂದಿಸೋಣವೆಂದು. See the clouds, see the trees. ನೋಡ್ರಿ, ಮೋಡಗಳನ್ನ, ಮರಗಳನ್ನ, ಗಿಡ ಮರಗಳನ್ನ ನೋಡಿ ಎಂದು ಹೇಳಿ They are not interested. ಅವರು ಅದರಲ್ಲಿ ಆಸಕ್ತಿ ಇಡೋದಿಲ್ಲ. They switch on the AC. ಅವರು AC ಸ್ವಿಚ್ ಆನ್ ಮಾಡ್ತಾರೆ. I will see Switzerland from here. ನಾನು ಇಲ್ಲಿಂದ ಸ್ವಿಟ್ಜರ್ಲ್ಯಾಂಡ್ ಅನ್ನು ನೋಡುತ್ತೇನೆ ಅಂತ ಹೇಳ್ತಾರೆ. Have you found children enjoying nature these days? No. ಎಂದಾದರೂ ನೀವು ನೋಡಿದಿರೋ ಮಕ್ಕಳನ್ನ ಈ ದಿನಮಾನಗಳಲ್ಲಿ ಪ್ರಕೃತಿಯನ್ನು ಆಸ್ವಾದನೆ ಮಾಡುವವರು, ಆನಂದಿಸುವವರು, ಅನುಭವಿಸುವವರು? No. ಇಲ್ಲ, They don't. ಅವ್ರಿಗೆ ಗೊತ್ತಿಲ್ಲ. They love seeing themselves, beautifying themselves, adorning themselves. That's the track. ಈ ದಿನಮಾನಗಳಲ್ಲಿ ಅವರನ್ನವರು ನೋಡಿಕೊಳ್ಳುವಂತಹ ಮಕ್ಕಳು, ಅವರನ್ನವರು ಗೌರವಿಸಿಕೊಳ್ಳುವಂಥ, ಅವರ ಸೌಂದರ್ಯವನ್ನು ಅವರು ನೋಡಿಕೊಳ್ಳುವಂಥ ಮಕ್ಕಳೇ ಬಹಳಷ್ಟು ಜನರು ಇದ್ದಾರೆ. Do you know that the world is spending so much money on cosmetics in the recent past that it is almost competing with the amount of money spent for food? ನಿಮಗೆ ಗೊತ್ತಿದೆಯಾ ಒಂದು ವಿಷಯ, ಇತ್ತೀಚಿನ ದಿನಗಳಲ್ಲಿ ಜನರು, ಲೋಕದಲ್ಲಿರುವಂಥ ಅನೇಕ ಜನರು ಅವರು ಆಹಾರ ಧಾನ್ಯ ದವಸಗಳಿಗಿಂತ ಸೌಂದರ್ಯ ವರ್ಧಕಗಳಿಗೆ ಬಹಳಷ್ಟು ಹಣವನ್ನು ಖರ್ಚು ಮಾಡ್ತಿದ್ದಾರೆ ಎಂದು. Do you see the recent hairstyles that are coming? ನೀವು ಕಂಡಿದ್ದೀರೋ ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಅವರೊಂದು ತಲೆ ಕೂದಲಿನ ಒಂದು ಶೈಲಿ. If they don't introduce themselves to you, you cannot identify them who they are. ಅವರನ್ನು ಅವರು ಪರಿಚಯಿಸಿಕೊಳ್ಳದೆ ಹೋದರೆ ಅವರು ಯಾರಾಗಿದ್ದಾರೆ ಎಂಬುದಾಗಿ ನೀವು ಕಂಡುಕೊಳ್ಳುವಂಥದ್ದು ಬಹಳ ಕಷ್ಟವಾಗಿರ್ತದೆ ಪ್ರಿಯರೇ. Some people look like parrots, multicolored parrots. ಕೆಲವು ಜನರು ವಿಭಿನ್ನವಾದ ಬಣ್ಣಗಳು ಕಾಣುವಂತ ಗಿಳಿಯ ಹಾಗೆ ಕಾಣ್ತಾರೆ. Some people look like foxes. ಇನ್ನು ಕೆಲವು ಜನರು ನರಿಗಳ ಹಾಗೆ ಕಾಣ್ತಾರೆ. Every month new fashion. ಪ್ರತಿ ತಿಂಗಳು ಒಂದು ಹೊಸದಾದಂಥ ಫ್ಯಾಷನ್ಗಳು. Those were the days when people used to, punch their ears or their nose or have rings in the ears or noses. ಆ ದಿನಗಳಲ್ಲಿ ಜನರು ಮೂಗಲ್ಲಿ, ಕಿವಿಯಲ್ಲಿ ಚುಚ್ಚಿಕೊಂಡು ರಿಂಗ್ ಹಾಕೊಳ್ತಾ ಇದ್ರು. Now they are having, insertions in their tongue. ಆದರೆ ಈಗ ಅವರ ನಾಲಿಗೆಗಳನ್ನು ಕೂಡ ಚುಚ್ಚಿಕೊಳ್ತಾ ಇದ್ದಾರೆ, ಒಳಗೆ, ಬಾಯಿ ಒಳಗೆ. In their lips. ಅವರ ತುಟಿಗಳು. About 5-6, punctures on their ears. ಅವರ ಕಿವಿಗಳಲ್ಲಿ 5-6 ಚುಚ್ಚುಗಳನ್ನು ಇಟ್ಕೊಳ್ತಾ ಇದ್ದಾರೆ ಪ್ರಿಯರೇ. Eyelids. ಕಣ್ಣು ರೆಪ್ಪೆಗಳ ಮೇಲೆ ಸಹ. I don't know how they can endure such pain. ನನಗೆ ಗೊತ್ತಾಗ್ತಾ ಇಲ್ಲ ಅವರು ಅಂತಹ ನೋವನ್ನು ಹೇಗೆ ಸಹಿಸಿಕೊಳ್ಳುತ್ತಾರೆ ಎಂದು. But they say they look very nice, modern, fashionable, and they're willing to endure any pain just to show themselves as attractive. ಆದರೆ ಅವರು ಹೇಳ್ತಾರೆ, ನಾವು ಚೆನ್ನಾಗಿ ಮಾಡರ್ನ್ ಆಗಿ ಕಾಣಿಸ್ತಾ ಇದ್ದೇವೆ, ಫ್ಯಾಷನ್ ಆಗಿ ಕಾಣಿಸ್ತಾ ಇದ್ದೇವೆ, ಅವರನ್ನ ಇತರರಿಗೆ ಆಕರ್ಷಿತರ ಕಾಣಬೇಕೆಂದು ಮಾಡ್ಕೊಳ್ತಿದ್ದಾರೆ. Do you know there is a culture that is picking up which is called tattoo? ನಿಮ್ಗೊಂದು ವಿಷಯ ಗೊತ್ತಿದೆನಾ, ಇತ್ತೀಚಿನ ಸಂಸ್ಕೃತಿ ಒಂದು ಹರಡ್ತಾ ಇದೆ, ಮಚ್ಚೆಗಳನ್ನು ಹಾಕಿಕೊಳ್ಳುವಂತ ದೇಹದ ಮೇಲೆ. When we go to youth meetings elsewhere, ನಾವು ಎಲ್ಲಿಗಾದರೂ ಯವನಸ್ಥರ ಕೂಟಕ್ಕಂತ ಹೋಗುವಾಗ the question comes from Christian young people. Is it wrong to have tattoos? ಪ್ರಶ್ನೆ ಕ್ರೈಸ್ತರ ಯವನಸ್ಥರ ಮಕ್ಕಳಿಂದ ಬರ್ತದೆ ಪ್ರಿಯರೇ, ಟ್ಯಾಟೂ ಹಾಕಿಕೊಳ್ಳೋದು ಕೆಟ್ಟದೋ ಒಳ್ಳೆಯದೋ ಎಂದು. Who is going to see your tattoo? It is in your hand, it's in your chest or something. ಯಾರು ನೋಡ್ಲಿಕ್ಕಿದ್ದಾರೆ? ಅದು ನಿಮ್ಮ ಎದೆ ಭಾಗದಲ್ಲಿ, ನಿಮ್ಮ ಕೈಗಳಲ್ಲಿ, ಆ ತೋಳದಲ್ಲಿ ಇರುವಂತದ್ದಾಗಿರ್ತದೆ ಮಚ್ಚೆ.
Nobody's going to see that. ಯಾರು ಕೂಡ ಅದನ್ನು ನೋಡ್ಲಿಕ್ಕಿಲ್ಲ. Some people have put tattoos on their shoulders, on their backs. ಕೆಲವು ಜನರು ಅವರ ಹಿಂಭಾಗದಲ್ಲಿ ಅವರ ಭುಜದ ಮೇಲೆ ಅವರು ಮಚ್ಚೆಗಳನ್ನು ಹಾಕಿರ್ತಾರೆ. Nobody's going to see that. ಯಾರು ಕೂಡ ಅದನ್ನು ನೋಡ್ಲಿಕ್ಕೆ ಹೋಗೋದಿಲ್ಲ. But I want to see myself in the mirror. I want to love myself. ಆದರೆ ಕನ್ನಡಿಯಲ್ಲಿ ನನ್ನನ್ನು ನಾನು ನೋಡಿಕೊಳ್ಳಬೇಕು, ನನ್ನನ್ನು ನಾನು ಪ್ರೀತಿಸಿಕೊಳ್ಳಬೇಕು, ಮೆಚ್ಚುಗೆ ಆಗಬೇಕು ನನಗೆ ನಾನು ಅಂತ ಹೇಳ್ತಾರೆ. Do you see how the definition of love is changed? ನಿಮಗೆ ಅರ್ಥ ಆಗ್ತಾ ಇದೆ ಪ್ರೀತಿಯ ಒಂದು ವ್ಯಾಖ್ಯಾನ ಹೇಗೆ ಬದಲಾವಣೆ ಆಗ್ತಾ ಇದೆ ಎಂದು? Jesus said, love the Lord, love your neighbor as yourself. ಯೇಸು ಸ್ವಾಮಿ ಹೇಳಿದರು, ಕರ್ತನನ್ನು ಪ್ರೀತಿಸಿ ನಿನ್ನಂತೆ ನಿನ್ನ ನೆರೆಯವರನ್ನು ಸಹ ಪ್ರೀತಿಸಿರೆಂದು. And he said, if you want to follow me, deny yourself, take the cross and follow me. ನಾನು ಹೇಳಿದನು, ನನ್ನನ್ನು ಹಿಂಬಾಲಿಸಬೇಕಾದ್ರೆ ನಿಮ್ಮನ್ನು ನೀವು ತಿರಸ್ಕರಿಸಿಕೊಂಡು ನನ್ನ ಶಿಲುಬೆ ಹೊತ್ತುಕೊಂಡು ನೀವು ನಡೀರಿ. But what is today's definition of love? ಆದರೆ ಈ ದಿನದ ಪ್ರೀತಿಯ ವ್ಯಾಖ್ಯಾನ ಏನಾಗಿದೆ ಪ್ರಿಯರೇ? Hate everyone, leave everyone, love yourself. ಪ್ರತಿಯೊಬ್ಬರನ್ನು ದ್ವೇಷಿಸು, ಪ್ರತಿಯೊಬ್ಬರನ್ನು ಬಿಟ್ಟು ಬಿಡು, ನಿನ್ನನ್ನು ಮಾತ್ರ ಪ್ರೀತಿಸಿಕೋ. Now it is becoming even worse. ಈಗ ಇನ್ನೂ ಅದು ಬಹಳಷ್ಟು ಹದಗೆಡ್ತಾ ಇದೆ. Instead of loving people, love money, love materials, love things. ಮನುಷ್ಯರನ್ನು ಪ್ರೀತಿಸುವುದಕ್ಕಿಂತ ಬದಲಾಗಿ ವಸ್ತುಗಳನ್ನ, ಹಣವನ್ನ, ಸಾಮಗ್ರಿಗಳನ್ನ ಬಹಳವಾಗಿ ಪ್ರೀತಿಸು ಅಂತ ಹೇಳ್ತಾ ಇದ್ದಾರೆ. Don't love people. ಮನುಷ್ಯರನ್ನು ಪ್ರೀತಿಸಬೇಡಿ. Love everything else. ಅದನ್ನು ಬಿಟ್ಟು ಎಲ್ಲವನ್ನೂ ಸಹ ಪ್ರೀತಿಸಿರಿ. The Bible says the love of money is the root of all evil. ಬೈಬಲ್ ಹೇಳ್ತದೆ ಹಣದ ಮೇಲಿರುವಂತ ಪ್ರೀತಿ, ಹಣದ ಆಸೆಯು ಎಲ್ಲ ದುಷ್ಟತನಕ್ಕೆ ಮೂಲ ಎಂದು. But look at how our society is moving forward. ಆದರೆ ನಮ್ಮ ಒಂದು ಸಮಾಜವು ಹೇಗೆ ಮುಂದಕ್ಕೆ ಸಾಗುತ್ತಾ ಇದೆ ನೋಡಿ. They will kill, they will cause harm, they will do anything just for money. ಹಣಕ್ಕಾಗಿ ಅವರು ಜನರನ್ನ ಒತ್ತಡಕ್ಕೆ ಒಳಪಡಿಸ್ತಾರೆ, ಅವರನ್ನ ಹಿಂಸೆ ಪಡಿಸ್ತಾರೆ, ಅವರನ್ನ ಕೊಂದು ಹಾಕುತ್ತಾರೆ, ಏನಾದರೂ ಮಾಡುವುದಕ್ಕೆ ಸಿದ್ಧ. Do you know that 45% of world's wealth is with 1% of world's population? ಪ್ರಿಯರೇ, ಈ ವಿಷಯ ನಿಮಗೆ ಗೊತ್ತಿದೆಯಾ? ಪ್ರಪಂಚದ 45% ಆ ಸಂಪತ್ತು, ಅದು 1% ಜನಸಂಖ್ಯೆ ಅವರ ಬಳಿ, ಅದೇ ಆ ಎಲ್ಲ ಸಂಪತ್ತು ಅವರ ಬಳಿ ಇಟ್ಟುಕೊಂಡಿದ್ದಾರೆ ಎಂಬುದಾಗಿ ಆ ವಿಷಯ ನಿಮಗೆ ಗೊತ್ತಿದೆನಾ? Do you know that 73% of Indian wealth is with just 1% of Indian population? ಭಾರತ ದೇಶದ 73% ಆ ಸಂಪತ್ತು ಕೇವಲ 1% ಜನಸಂಖ್ಯೆಯವರ ಬಳಿ ಅದೇ ಎಂದು ನಿಮಗೆ ತಿಳಿದಿದೆಯಾ? The remaining 99% of Indian population has to live with just 23% of the wealth. ಉಳಿದಂತಹ 99% ನಮ್ಮ ಭಾರತ ದೇಶದ ಜನಸಂಖ್ಯೆಯು ಕೇವಲ 23% ಸಂಪತ್ತಿನಿಂದ ಬದುಕಬೇಕಾಗಿರುವಂತಹ ಪರಿಸ್ಥಿತಿ ಆಗಿದೆ. But still these people are still earning. ಆದರೆ ಮಿಕ್ಕಿದಂತ ಈ ಜನರು ಇನ್ನೂ ಸಹ ಗಳಿಸ್ತಾ ಇದ್ದಾರೆ, ಸಂಪಾದನೆ ಮಾಡ್ತಾ ಇದ್ದಾರೆ ಪ್ರಿಯರ ಸಂಪತ್ತನ್ನ. In the recent days, ಇತ್ತೀಚಿನ ದಿನಗಳಲ್ಲಿ 14,000 crores taken as loan ran away from the country. 14,000 ಕೋಟಿ ರೂಪಾಯಿಯನ್ನ ಸಾಲವಾಗಿ ಪಡೆದುಕೊಂಡು ದೇಶವನ್ನು ಬಿಟ್ಟು ಪರಾರಿಯಾಗಿದ್ದಾರೆ. 9,000 crores, 12,000 crores, one single person gets it and runs away. ಒಬ್ಬ ವ್ಯಕ್ತಿ 9,000 ಕೋಟಿ, 12,000 ಕೋಟಿ ಸಾಲವನ್ನು ಪಡೆದು ಒಬ್ಬ ವ್ಯಕ್ತಿ ದೇಶವನ್ನು ಬಿಟ್ಟು ಪರಾರಿಯಾಗ್ತಾನೆ. Whose money is this? ಯಾರ ದುಡ್ಡು ಇದೆಲ್ಲ? How did this money come? ಹೇಗೆ ಈ ಹಣವೆಲ್ಲವೂ ಬಂದಿತು? Many people's hard-earned savings. ಅನೇಕ ಜನರು ಕಠಿಣ ಪರಿಶ್ರಮವಾಗಿ ಭಾರದಿಂದ ಉಳಿತಾಯ ಮಾಡಿದಂತ ಹಣ, Their savings ಅವರ ಉಳಿತಾಯದ ಹಣ satisfied the greed of one person. ಒಬ್ಬ ದುರಾಸೆಯಿಂದ ಇರುವಂತ ವ್ಯಕ್ತಿಯನ್ನ ಸಂತೃಪ್ತಿ ಪಡಿಸ್ತಾ ಇದೆ. Why? ಯಾಕೆ? Loving myself. ನನ್ನನ್ನು ನಾನು ಪ್ರೀತಿಸಿಕೊಳ್ಳುವಂಥದ್ದು. I don't care what happens to others. ಇತರರಿಗೆ ಏನು ಸಂಭವಿಸುತ್ತದೋ ನನಗೆ ಬೇಕಾಗಿಲ್ಲ. I have to be good. ನಾನು ಚೆನ್ನಾಗಿರಬೇಕು. I have to be comfortable. ನಾನು ಆರಾಮಾಗಿರಬೇಕು. I have to have pleasure. ನಾನು ತೃಪ್ತಿಕರವಾಗಿ ಜೀವಿಸಬೇಕು. I don't care about others. ಇತರರ ಕುರಿತು ನಾನು ಚಿಂತಿಸುವುದಿಲ್ಲ. A sign of the last days. ಇದು ಕೊನೆಯ ದಿನಗಳ ಸೂಚನೆಗಳಾಗಿವೆ. Some years ago, ಕೆಲವು ವರ್ಷಗಳ ಹಿಂದೆ in Vadaparni, a true story happened. ವಡಬರ್ನಿ ಪ್ರಾಂತದಲ್ಲಿ ಸತ್ಯವಾದ ಸಂಗತಿ ನಡೆಯಿತು. There were two old women who had retired. They were sisters. They lived together in a house. ಒಂದು ಮನೆಯಲ್ಲಿ ಇಬ್ಬರು ಅಕ್ಕ ತಂಗಿಯರು ನಿವೃತ್ತಿಯಾದಂತಹ ಅವರು ಮುದುಕಿಯರಾಗಿದ್ದರು. ಅವರಿಬ್ಬರು ಕೂಡ ಒಂದೇ ಮನೆಯಲ್ಲಿ ವಾಸ ಮಾಡುತ್ತಿದ್ದರು. They did not have children. ಅವರಿಗೆ ಮಕ್ಕಳು ಯಾರು ಇರಲಿಲ್ಲ. But they got a very good amount as pension. ಆದರೆ ಅವರು ಪೆನ್ಷನ್ ರೂಪದಲ್ಲಿ ದೊಡ್ಡ ಮೊತ್ತದ ಹಣವನ್ನು ಪಡೆದುಕೊಂಡ್ರು. Every month they will draw. ಪ್ರತಿ ತಿಂಗಳು ಅವರು ಹೋಗಿ ಡ್ರಾ ಮಾಡ್ತಾರೆ. There was a boy who was just 12 years old who was a neighbor.
ಅವರ ಮನೆ ಪಕ್ಕದಲ್ಲಿ ಅಂದರೆ ಅವರ ನೆರೆಮನೆಯಲ್ಲಿ 12 ವರ್ಷದ ಒಬ್ಬ ಚಿಕ್ಕ ಹುಡುಗನಿದ್ದನು ಪ್ರಿಯರೇ. He used to come every day after school and play with these and talk and have fun with these two old ladies. ಪ್ರತಿದಿನ ಶಾಲೆ ಬಿಟ್ಟ ನಂತರ ಇವರ ಮನೆಗೆ ಬಂದು ಇವರಿಬ್ಬರ ಸಂಗಡ ವಯಸ್ಸಾದಂತ ಇವರಿಬ್ಬರ ಸಂಗಡ ಆಟ ಆಡುತ್ತಿದ್ದ. They also enjoyed this boy's presence. ಅವರು ಸಹ ಈ ಹುಡುಗನು ಬರುವಂತದನ್ನ ಅವರ ಮನೆ ಇರುವಂತದನ್ನ ಆನಂದಿಸ್ತಿದ್ದರು. They used to cook something for him every day, take good care of him. ಪ್ರತಿದಿನ ಆ ಹುಡುಗನಿಗೆ ಒಳ್ಳೆ ಊಟವನ್ನ ಬಡಿಸಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಆ ಹುಡುಗನನ್ನ. One evening, ಒಂದು ಸಂಜೆ ವೇಳೆ the boy comes with his friend. ಒಬ್ಬ ಹುಡುಗನು ತನ್ನ ಸ್ನೇಹಿತರೊಂದಿಗೆ ಅವರ ಮನೆಗೆ ಬಂದ. He goes into the house, ಅದರ ಮನೆ ಒಳಗೆ ಹೋಗಿ locks the door. ಬಾಗಿಲುಗಳಿಗೆ ಬೀಗ ಹಾಕಿ ಬಿಡ್ತಾನೆ. Both of these fellows strangle the two old women. ಈ ಇಬ್ಬರು ಹುಡುಗರು ಸೇರಿ ಆ ಇಬ್ಬರು ಅಜ್ಜಿಯವರನ್ನ ಕತ್ತು ಹಿಸುಕಿ ಬಿಡುತ್ತಾರೆ. And they took a grinder stone, put on their head and killed them. ಗ್ರೈಂಡರ್ನ ರುಬ್ಬುವಂತಹ ಒಂದು ಗುಂಡನ್ನು ತೆಗೆದುಕೊಂಡು ಅವರ ತಲೆ ಮೇಲೆ ಜಜ್ಜುತ್ತಾರೆ. Both of them died. ಅವರಿಬ್ಬರು ಕೂಡ ಸಾಯುತ್ತಾರೆ. They removed their jewels. ಅವರ ಬಂಗಾರದ ಆಭರಣಗಳನ್ನು ತೆಗೆದು ಬಿಡ್ತಾರೆ. They took the money that they took from their pension that was inside the house. ಮನೆಯಲ್ಲಿದ್ದಂತ ಅವರ ಪೆನ್ಷನ್ ಹಣವೆಲ್ಲವನ್ನು ಕೂಡ ದೋಚಿ ಬಿಡ್ತಾರೆ. And they left the house and ran away. ಮನೆಯನ್ನು ಬಿಟ್ಟು ಓಡಿ ಹೋಗುತ್ತಾರೆ. 4 days the bodies were there decomposing. 4 ದಿನಗಳವರೆಗೂ ಆ 2 ಮೃತ ದೇಹಗಳು ಅದೇ ಮನೆಯಲ್ಲಿ ಬಿದ್ದಿರುತ್ತವೆ. ಬಹಳಷ್ಟು ದುರ್ವಾಸನೆ ಹೊಡಿತಾ ಇರ್ತವೆ. The stench was everywhere. ಆ ದುರ್ವಾಸನೆಯು ಎಲ್ಲ ಕಡೆ ಹರಡಿರ್ತದೆ. The police came in and then they found these 2 women dead. ಪೊಲೀಸ್ ಅಧಿಕಾರಿಗಳು ಒಳಗೆ ಬಂದು ಈ ಸ್ತ್ರೀಯರಿಬ್ಬರು ಕೂಡ ಸತ್ತು ಹೋಗಿರುವುದನ್ನು ಅವರು ಕಂಡುಕೊಳ್ಳುತ್ತಾರೆ. ಯಾರು ಮಾಡಿದ್ದಾರೆ ಇದನ್ನ? The investigation took to the 2 boys. ಆ ತನಿಖೆ ಮೂಲಕವಾಗಿ ಇಬ್ಬರು ಹುಡುಗರನ್ನು ಅವರು ಕರ್ಕೊಂಡು ಹೋಗುತ್ತಾರೆ. You know what they did with that money? ಆ ಹಣದ ಮೂಲಕವಾಗಿ ಅವರು ಏನು ಮಾಡಿದರೆ ಗೊತ್ತಿದೆಯಾ? They went to an electronic shop and they got Xbox video game. ಅವರು ಒಂದು ಎಲೆಕ್ಟ್ರಾನಿಕ್ ಅಂಗಡಿಗೆ ಹೋಗಿ Xbox ಎಂಬ ವಿಡಿಯೋ ಗೇಮ್ ಅನ್ನು ತಂದುಕೊಳ್ತಾರೆ. And the tragedy is, ಅಲ್ಲಿ ದುರಂತವಾದ ವಿಷಯ ಏನಂದ್ರೆ, the 2 women, their bodies are decomposing next door. ಸತ್ತು ದುರ್ವಾಸನೆ ಹೊಡೆಯುತ್ತಿರುವಂತಹ ಇಬ್ಬರು ಸ್ತ್ರೀಯರ ಮನೆಯ ಬಿಟ್ಟು ಪಕ್ಕದ ಮನೆಯಲ್ಲಿ ಪ್ರಿಯರೇ. But in the next house, both of these boys are playing video game. ಆ ಪಕ್ಕದ ಮನೆಯಲ್ಲಿ ಈ ಇಬ್ಬರು ಹುಡುಗರು ಸೇರಿ ಅವರು ವಿಡಿಯೋ ಗೇಮ್ ಅನ್ನು ಆಟ ಆಡ್ತಾ ಇದ್ರು. Loving themselves. ಅವರನ್ನು ಅವರು ಪ್ರೀತಿಸಿಕೊಂಡು ತೃಪ್ತಿ ಹೊಂದುವಂತಹ ಜನರು. They love money and material more than others. ಅವರು ಇತರೆ ಜನರಿಗಿಂತ ಹಣ, ವಸ್ತುಗಳು, ಸಾಮಗ್ರಿಗಳನ್ನು ಬಹಳವಾಗಿ ಪ್ರೀತಿಸ್ತಾರೆ. I call this, ನಾನು ಇದನ್ನು ಏನಂತ ಕರಿತೇನೆ ಅಂದರೆ, selfish love. ಸ್ವಾರ್ಥಪೂರಿತವಾದ ಪ್ರೀತಿ ಎಂದು ಕರಿತೇನೆ. Second part of that love is, ಆ ಪ್ರೀತಿಯ ಎರಡನೇ ಭಾಗ ನಾವು ನೋಡುವುದಾದ್ರೆ, Apostle Paul says, ಪೌಲನು in ಹೇಳ್ತಾನೆ, the last days they will live without natural affections. ಕೊನೆಯ ದಿನಗಳಲ್ಲಿ ಸ್ವಾಭಾವಿಕವಾದಂಥ ವಾತ್ಸಲ್ಯ ಇಲ್ಲದವರಾಗಿ ಜೀವಿಸ್ತಾರೆ. I call this strange love. ನಾನು ಅವರನ್ನ ಏನಂತ ಕರಿತೇನೆ ಅಂದ್ರೆ ಅಪರಿಚಿತವಾದ ಪ್ರೀತಿ ಎಂದು This is ಕರಿತೇನೆ. not a love they were born with. This is not characteristic of human beings. ಈ ಪ್ರೀತಿಯಿಂದ ಅವರು ಜನ್ಮಿಸಿದವರಲ್ಲ ಮತ್ತು ಈ ಪ್ರೀತಿಯಿಂದ ಅವರು ಯಾವ ಗುಣಲಕ್ಷಣಗಳು ಹೊಂದಿದಂಥವರು ಅಲ್ಲ. That is what will be there in the last days. ಅದುವೇ ಕೊನೆ ದಿನಗಳಲ್ಲಿ ಇರುವಂತಹ ಸಂಗತಿ. Now, the time a child is born, ಯಾವ ಸಮಯದಲ್ಲಿ ಮಗು ಜನ್ಮಿಸುತ್ತಾನೋ, nobody teaches the child, but the child sees the mother and instantly has an affection for the mother. ಯಾರು ಸಹ ಮಗುವಿಗೆ ತಿಳಿಯಪಡಿಸುವುದಿಲ್ಲ, ಆದರೆ ಬದಲಾಗಿ ತಾಯಿಯನ್ನು ನೋಡುತ್ತಾ ಮಗನ ಮೇಲೆ ವಾತ್ಸಲ್ಯ ಅದು ಉಂಟಾಗುತ್ತಾ ಇರ್ತದೆ, ಹೆಚ್ಚಾಗ್ತಾ ಇರ್ತದೆ. And it gets connected with the mother. ಅವನು ತಾಯಿಯ ಪ್ರೀತಿಯೊಂದಿಗೆ ಸಂಪರ್ಕ ಹೊಂದಿರುತ್ತಾನೆ. 1 hour it cannot stay away from the mother. 1 ಗಂಟೆಯೂ ಸಹ ತಾಯಿಯನ್ನು ಬಿಟ್ಟು ಆ ಮಗು ಇರೋದಿಲ್ಲ. And the mother loves the child like her own. ಮತ್ತು ಆ ತಾಯಿಯು ಸ್ವಂತ ಪ್ರೀತಿಯಿಂದ ಮಗುವನ್ನು ಪ್ರೀತಿಸುತ್ತಾಳೆ. We call this mother's love, child's love. ಅದಕ್ಕೆ ಈ ಪ್ರೀತಿಯನ್ನ ತಾಯಿಯ ಪ್ರೀತಿ, ಮಗುವಿನ ಪ್ರೀತಿ ಎಂದು ಕರೀತಾರೆ. Father's love. ತಂದೆಯ ಪ್ರೀತಿಯೂ ಸಹ. This is what we call as natural affection. ಈ ಪ್ರೀತಿಯನ್ನು ನಾವು ಸ್ವಾಭಾವಿಕವಾದ ಅನುರಾಗ ಎಂದು But the Bible ಕರೀತೇವೆ. says in the last days people will lose natural affection. ಅದಕ್ಕಾಗಿ ಬೈಬಲ್ ಹೇಳ್ತದೆ, ಕೊನೆಯ ದಿನಗಳಲ್ಲಿ ಜನರು ಸ್ವಾಭಾವಿಕವಾದ ವಾತ್ಸಲ್ಯವನ್ನು ಕಳ್ಕೊಳ್ಳುತ್ತಾರೆ ಎಂದು. Is it happening? ಅದು ನಡೀತಾ ಇದೆಯೋ ಈ ದಿನ? Last year ಕಳೆದ ವರ್ಷ in Chennai there was a 33-year-old girl. ಚೆನ್ನೈ ಪ್ರಾಂತದಲ್ಲಿ 33 ವರ್ಷದ ಒಬ್ಬ ಹುಡುಗಿ ಇದ್ದಳು. She has 2 children. ಆಕೆಗೆ 2 ಮಕ್ಕಳಿದ್ರು. But she has an illicit affair with another person. ಆದರೆ ಬೇರೆಯೊಬ್ಬ ವ್ಯಕ್ತಿ ಸಂಗಡ ಅಕ್ರಮ ಸಂಬಂಧ ಹೊಂದಿದಳು ಆ ಸ್ತ್ರೀ. And in order to run away with that man, ಆ ವ್ಯಕ್ತಿಯ ಸಂಗಡ ಓಡಿ ಹೋಗಬೇಕೆಂದು ಯೋಚಿಸಿ she poisons
her 2 children in their milk. ತನ್ನ ಸ್ವಂತ ಮಕ್ಕಳಿಗೆ, ಇಬ್ಬರು ಮಕ್ಕಳಿಗೆ ಹಾಲಿನಲ್ಲಿ ವಿಷ ಬೆರೆಸಿ ಕೊಟ್ಬಿಟ್ಲು. As their mouth was foaming, she locked the door and traveled along with him. ಯಾವಾಗ ಆ ಇಬ್ಬರು ಮಕ್ಕಳ ಬಾಯಿಲಿ ನೊರೆ ಹೊರಗೆ ಬರುವುದನ್ನು ಆಕೆ ನೋಡಿದಳು, ಬಾಗಿಲನ್ನು ಮುಚ್ಚಿ ಆಕೆ ಓಡಿ ಹೋಗ್ಬಿಟ್ಟಳು ಪ್ರಿಯರೇ. And this is so shocking. ಮತ್ತು ಇದು ಬಹಳ ಆಘಾತಕಾರಿಯಾದಂಥ ವಿಷಯ. In China 2 years ago, ಚೈನಾ ದೇಶದಲ್ಲಿ 2 ವರ್ಷಗಳ ಹಿಂದೆ there were a husband and wife, they were having a heated discussion, they were having an argument. ಗಂಡ ಹೆಂಡತಿ ಇಬ್ಬರ ಮಧ್ಯದಲ್ಲಿ ಬಹಳಷ್ಟು ಬಿಸಿಯಾದಂಥ ಒಂದು ಚರ್ಚೆ ನಡೀತಿತ್ತು. And in the heat of the fight, ಆ ಬಿಸಿಯಾದಂತಹ ಅವರಿಬ್ಬರ ಜಗಳ ಮಧ್ಯದಲ್ಲಿ the wife got so angry. ಹೆಂಡತಿಗೆ ಬಹಳಷ್ಟು ಕೋಪ ಬಂದಿತ್ತು. She picked up her 9-month-old child. ತನ್ನ ಒಂದು 9 ತಿಂಗಳ ಮಗುವನ್ನು ಎತ್ತಿಕೊಂಡು And she goes to the main road. ಆಕೆಯು ಮುಖ್ಯ ರಸ್ತೆಗೆ ಓಡಿ ಹೋಗ್ತಾಳೆ. There's a lorry coming there. ಅಲ್ಲಿ ಎದುರಾಗಿ ಒಂದು ಲಾರಿ She ಬರ್ತಿರ್ತದೆ. threw the child under the tires of the lorry. ಆಕೆಯು ಆ 9 ತಿಂಗಳ ಮಗುವನ್ನ ಲಾರಿ ಟೈರ್ ಕೆಳಗಡೆ ಬಿಸಾಡ್ಬಿಡ್ತಾಳೆ. And she sees the lorry smashing the child. ಆಕೆ ಕಣ್ಣಾರೆ ನೋಡುತ್ತಾಳೆ ಆ ಮಗುವು ಲಾರಿ ಟೈರ್ ಕೆಳಗೆ ನುಜ್ಜಾಗುವಂತದ್ದು. She goes back into the house. ತಿರುಗಿ ಮನೆಗೆ There ಹೋಗ್ತಾಳೆ. is a 6-year-old boy. ಅಲ್ಲಿ 6 ವರ್ಷದ ಒಬ್ಬ ಹುಡುಗನಿರ್ತಾನೆ. She picks him up. ಅವನನ್ನು ಕೂಡ ಎತ್ಕೊಳ್ತಾಳೆ. She comes to the road to throw him again to the lorry. ಮತ್ತೆ ಅದೇ ರಸ್ತೆಗೆ ಬಂದು ಲಾರಿ ಕೆಳಗೆ ಹಾಕಲು ಆಕೆ ಎದುರು ನೋಡ್ತಾಳೆ. The public stopped her. ಅಲ್ಲಿರುವಂತ ಜನರು ನಿಲ್ಲಿಸಿಬಿಡ್ತಾರೆ. I can tell you so many stories, you will not sleep in the night. ನಾನು ಇಂತಹ ಅನೇಕ ಸಂಗತಿಗಳನ್ನು ನಾನು ನಿಮಗೆ ಹೇಳ್ಬೋದು, ಆದರೆ ನೀವು ರಾತ್ರಿ ವೇಳೆ ನಿದ್ದೆ ಮಾಡ್ಲಿಕ್ಕೆ ಆಗಲ್ಲ. What is this? ಏನಿದೆಲ್ಲ? They lose their natural affection. ಅವರು ಸ್ವಾಭಾವಿಕವಾದಂತಹ ವಾತ್ಸಲ್ಯವನ್ನು ಕಳ್ಕೊಂಡಿದ್ದಾರೆ. Many years ago in my school ministry, I taught a song to the children. ಅನೇಕ ವರ್ಷಗಳ ಹಿಂದೆ ನನ್ನ ಶಾಲೆಯ ಸೇವೆಯಲ್ಲಿ ಮಕ್ಕಳಿಗೆ ಒಂದು ಹಾಡನ್ನು ನಾನು ಕಲಿಸಿಕೊಟ್ಟಿದ್ದೆ. The song says, "The Lord is the light of my salvation." ಆ ಹಾಡು ಹೇಳ್ತದೆ, ಕರ್ತನೇ ನನ್ನ ರಕ್ಷಣೆ ಬೆಳಕಾಗಿದ್ದಾನೆಂದು. And then in the stanza, there's a line in Tamil song which says, "தாயும் தந்தையும் என்னை தள்ளிவிட்டாலும் தந்தை இயேசு என்னை சேர்த்துக்கொள்ளுவார்." ಚರಣದಲ್ಲಿ ತಂದೆ ತಾಯಿ ನನ್ನ ಬಿಟ್ಟರು ಯೇಸು ಸೇರಿಸಿಕೊಳ್ಳುತ್ತಾನೆ ಎಂದು. When I sang that song, ಆ ಹಾಡನ್ನು ನಾನು ಹಾಡಿದ the ನಂತರ children all sang. ಮಕ್ಕಳೆಲ್ಲರೂ ಹಾಡಿದರು. After the class, ತರಗತಿ ಮುಗಿದ ನಂತರ one non-Christian boy comes to me. ಒಬ್ಬ ಅವಿಶ್ವಾಸಿಯಾದ ಹುಡುಗ ನನ್ನ ಬಳಿಗೆ ಬಂದನು. And he got very angry with me and he was arguing with me. ಅವನು ಬಹಳ ಕೋಪದಿಂದ ಬಂದು ನನ್ನ ಜೊತೆ ತರ್ಕ ಮಾಡುತ್ತಿದ್ದಾನೆ. What song are you teaching, sir? ಏನು ಹಾಡನ್ನು ನೀವು ಕಲಿಸ್ತಾ ಇದ್ರಿ ಸರ್? தாயும் தந்தையும் தள்ளி விட்டாலும் என்ன சார், தாயவே அப்படி அவமதிக்கிறீங்க நீங்க. You are trying to discredit the love of the mother. ಏನ್ ಸರ್, ತಂದೆ ತಾಯಿ ತೊರೆದು ಬಿಟ್ರೆ ಯೇಸು ಸೇರಿಸಿಕೊಳ್ತಾನೆ, ತಾಯಿಯ ಪ್ರೀತಿ ನೀವು ಅಲ್ಲಗಳಿತಾ ಇದ್ದೀರಿ. Why are you people writing songs like this? ಯಾಕೆ ನೀವಂತ ಜನರು ಇಂಥ ಹಾಡುಗಳನ್ನು ಬರಿತಾ ಇದ್ದೀರಾ? I said, I am not saying the mother will lose the love. I am saying even if she loses, the Lord will take you up. ಹೇಳ್ತಾ ಇಲ್ಲ ತಾಯಿ ಪ್ರೀತಿಸುವುದಿಲ್ಲ ಎಂದು. ಒಂದು ವೇಳೆ ತಾಯಿ ಪ್ರೀತಿಸದೆ ಹೋದರೂ ಬಿಟ್ಟು ಹೋದರೂ ಆತನು ಅವನ ನೋಡಿಕೊಳ್ಳುತ್ತಾನೆ ಎಂದು ನಾನು ಹೇಳಿದೆ. But today, ಆದರೆ ಈ ದಿನ if you see the stories, ನೀವು ಕಥೆಗಳನ್ನು ನೋಡುವಾಗ natural affection is no longer there. ಸ್ವಾಭಾವಿಕವಾದಂತಹ ವಾತ್ಸಲ್ಯ ಅಲ್ಲಿ ಇಲ್ಲವೇ ಇಲ್ಲ, ಕಾಣ್ತಾ ಇಲ್ಲ ಪ್ರಿಯರೇ. Mother's love is disappearing. ತಾಯಿಯ ಪ್ರೀತಿ ಅದು ಮರೆಯಾಗ್ತಾ ಇದೆ. Father's love disappearing. ತಂದೆಯ ಪ್ರೀತಿಯು ಸಹ ಮರೆಯಾಗುತ್ತಾ ಇದೆ. Now people are starting to love their work more than their children and their wife and their husband. ಈಗ ಜನರು ಅವರ ಗಂಡ ಹೆಂಡತಿಗಿಂತ ಮಕ್ಕಳಿಗಿಂತ ಕೆಲಸವನ್ನೇ ಬಹಳವಾಗಿ ಪ್ರೀತಿಸುವಂತ ಜನರಾಗಿಬಿಟ್ಟಿದ್ದಾರೆ. The wife doesn't love the children because she is more interested in earning money. ಹೆಂಡತಿ ಆದಂತವಳು ಮಕ್ಕಳನ್ನ ಪ್ರೀತಿಸುವುದೇ ಇಲ್ಲ, ನೋಡಿಕೊಳ್ಳುವುದಿಲ್ಲ. ಯಾಕಂದ್ರೆ ಹಣ ಗಳಿಸಲು ಬಹಳಷ್ಟು ಸಮಯ ಕಳೀತಾ ಇದ್ದಾಳೆ. ಆದ್ರಿಂದ Natural love is lost. ಸ್ವಾಭಾವಿಕವಾದಂತಹ ಪ್ರೀತಿಯು ಅದು ಕಳೆದು ಹೋಗ್ಬಿಟ್ಟಿದೆ. In Genesis 3:16, ಆದಿಕಾಂಡ 3ನೇ ಅಧ್ಯಾಯ 16ನೇ ವಚನದಲ್ಲಿ the Lord looked at Eve and said, ಕರ್ತನು ಹವ್ವಳನ್ನು ನೋಡಿ ಹೇಳಿದನು, "Your desire will be for your husband." ನಿನ್ನ ಪುರುಷನ ಮೇಲೆ ನಿನಗಿರುವಂತಹ ಆಸೆಯು, ಆಕಾಂಕ್ಷೆಯು, ಬಯಕೆಯು, that is natural desire. ಅದು ಸ್ವಾಭಾವಿಕವಾದಂತಹ ಒಂದು ಆಸೆ. After you get your child married, you will see that. ನೀನು ಮದುವೆ ಆದ ನಂತರ, ನಿನಗೆ ಮಕ್ಕಳಾದ ನಂತರ ಆ ಪ್ರೀತಿಯನ್ನ ನಿನ್ನಲ್ಲಿ ಕಾಣ್ತೀಯ. You'll see that the girl who was so dear to you, after she gets married, she just forgets you and loves the husband with all her heart. ನಿನಗೆ ಪ್ರಿಯಳಾಗಿರುವಂತಹ ಮಗಳು ಸಹ ತನ್ನ ಮದುವೆಯಾದ ನಂತರ ನಿನ್ನನ್ನು ಮರೆತು ತನ್ನ ಗಂಡನ ಪೂರ್ಣ ಮನಸ್ಸಿನಿಂದ ಪ್ರೀತಿಸ್ತಾಳೆ. That is natural love. ಅದು ಸ್ವಾಭಾವಿಕವಾದ ಪ್ರೀತಿ. But the Bible says in the last days this natural affection will be gone.
ಆದರೆ ಬೈಬಲ್ ಹೇಳ್ತದೆ ಕಡೆ ದಿವಸಗಳಲ್ಲಿ ಸ್ವಾಭಾವಿಕವಾದಂಥ ವಾತ್ಸಲ್ಯ ಕಳೆದು ಹೋಗ್ತದೆ. People will not love their partners. ಜನರು ತಮ್ಮ ಸಹಭಾಗಿಗಳನ್ನು ಪ್ರೀತಿ ಮಾಡುವುದಿಲ್ಲ. Marriage will be a marriage of convenience. ಮದುವೆಗಳು ಸಹ ಅವು ಯಾವ ರೀತಿಯಾಗಿರ್ತವೆ ಅಂದರೆ ಅನುಕೂಲತೆಯಾಗಿರುವಂತಹ ಮದುವೆಗಳಾಗಿರ್ತವೆ. People will love money more than their wife, more than her. Things will be more important. ಜನರು ಹೆಂಡತಿಗಿಂತ ವಸ್ತುಗಳಿಗಿಂತ ಹಣವನ್ನೇ ಬಹಳವಾಗಿ ಪ್ರೀತಿ ಮಾಡುವಂಥ ಜನರಾಗಿ ಬಿಡ್ತಾರೆ. Natural love is gone. ಸ್ವಾಭಾವಿಕವಾದ ಪ್ರೀತಿ ಕಳೆದು ಹೋಗಿದೆ. Do you know there is a new trend picking up called virtual love? ನಿಮಗೆ ಗೊತ್ತಿದೆನಾ, ಇತ್ತೀಚೆಗಷ್ಟೇ ಒಂದು ಪ್ರವೃತ್ತಿ ಪ್ರಾರಂಭವಾಗಿದೆ. ಅದೇನೆಂದರೆ ವಾಸ್ತವವಾದ ಪ್ರೀತಿ. Virtual love. ವಾಸ್ತವವಾದ ಪ್ರೀತಿ. What is virtual love? ವಾಸ್ತವವಾದ ಪ್ರೀತಿ ಅಂದ್ರೆ ಏನು? Both of these people who say that they love each other, they will never meet each other in real life. ಈ ಇಬ್ಬರು ಸಹ ಹೇಳಿಕೊಳ್ಳುತ್ತಾರೆ ನಾವು ಪರಸ್ಪರವಾಗಿ ಪ್ರೀತಿಸಿಕೊಳ್ಳುತ್ತಾ ಇದ್ದೇವೆ ಎಂಬುದಾಗಿ. ಆದರೆ ಅವರು ಒಬ್ಬರನ್ನೊಬ್ಬರು ಭೇಟಿಯಾಗುವುದಿಲ್ಲ, ದೂರದಲ್ಲಿ ಇದ್ದುಕೊಂಡು ಅವರು ಪ್ರೀತಿ ಮಾಡಿಕೊಳ್ಳುತ್ತಾ ಇರ್ತಾರೆ. All the time the only love they share is before their computer screens or their texting. ಯಾವಾಗಲೂ ಅವರ ಪ್ರೀತಿಯನ್ನು ಹೇಗೆ ಹಂಚಿಕೊಳ್ಳುತ್ತಾ ಇರ್ತಾರೆ, ತೋರ್ಪಡಿಸ್ತಾ ಇದ್ದಾರೆ ಅಂದರೆ ಕಂಪ್ಯೂಟರ್ ಮೇಲೆ ಮತ್ತು ಆ ಒಂದು ಮೊಬೈಲ್ ಸ್ಕ್ರೀನ್ಗಳ ಮೇಲೆ. They call this virtual love. ಅವರು ಇಂತಹ ಪ್ರೀತಿಯನ್ನ ವಾಸ್ತವವಾದ ಅಥವಾ ಅದೃಶ್ಯ ಪ್ರೀತಿ ಅಂತ ಕರೀತಾರೆ. Now a new trend is picking up. ಮತ್ತೊಂದು ಪ್ರವೃತ್ತಿ ಪ್ರಾರಂಭವಾಗುತ್ತಾ ಇದೆ. They call it robotic love. ಅವರು ಅದನ್ನು ಯಾಂತ್ರಿಕ ಮಾನವ ಪ್ರೀತಿ ಎಂದು ಕರೀತಾರೆ. Robotic love. ಯಾಂತ್ರಿಕ ಮಾನವ ಪ್ರೀತಿ. Look at this picture that I put up. ಈಗ ನಾನು ತೋರಿಸುವಂತ ಚಿತ್ರವನ್ನು ನೀವು ನೋಡಿ. The man is a famous Hollywood actor. ಈ ವ್ಯಕ್ತಿಯು ಬಹಳ ಹೆಸರುವಾಸಿಯಾಗಿರುವ ಪ್ರಖ್ಯಾತಿ ಹಾಲಿವುಡ್ ನಟನಾಗಿದ್ದಾನೆ. The person standing opposite to him is not a woman, she is a robot. ನನ್ನ ಎದುರಾಗಿ ನಿಂತಿರುವಂತಹ ಒಬ್ಬ ವ್ಯಕ್ತಿಯು ಅದು ಸ್ತ್ರೀ ಅಲ್ಲ, ಅದು ಯಾಂತ್ರಿಕ ಒಂದು ಸ್ತ್ರೀ ಆಗಿದ್ದಾಳೆ. Her name is Sophia. ಆಕೆ ಹೆಸರು ಸೋಫಿಯಾ. And he is trying to talk to her and make her love him. ಈ ವ್ಯಕ್ತಿಯು ಆಕೆಯ ಸಂಗಡ ಮಾತನಾಡುತ್ತಾ ಆಕೆಯು ತನ್ನನ್ನು ಪ್ರೀತಿಸುವಂತೆ ಆತನು ಮಾತನಾಡುತ್ತಾ ಇದ್ದಾನೆ ತನ್ನ ಜೊತೆಗೆ. And he is trying to kiss the robot. ಆ ಯಾಂತ್ರಿಕ ಸ್ತ್ರೀಗೆ ತಾನು ಮುದ್ದಿಡಲು ಆತನು ಪ್ರಯತ್ನ ಮಾಡುತ್ತಿದ್ದಾನೆ. They say this robo is back ordered in Japan. They are not able to clear the orders. So many men have ordered robotic women to start a family with them. ಈ ಯಾಂತ್ರಿಕ ಸ್ತ್ರೀಯ ಒಂದು ಗೊಂಬೆಯನ್ನು ಪ್ರಾರಂಭಿಸಲು ಅಥವಾ ಅದನ್ನು ತಯಾರು ಮಾಡಲು ಜಪಾನ್ ದೇಶಕ್ಕೆ ಅವರು ಆರ್ಡರ್ ಕೊಡುತ್ತಾರೆ. ಆದರೆ ಅದನ್ನು ಇನ್ನೂ ಸಹ ಪೂರ್ತಿಗೊಳಿಸಲು ಕಾರಣ ಪುರುಷರು ಇವರ ಮೂಲಕ ಸಾಂಸಾರಿಕ ಜೀವನ ನಡೆಸುವಂತೆ ಜಪಾನಲ್ಲಿ. In the last days terrible times will come. ಬೇರೆ ಬೈಬಲ್ ಸುಮ್ಮನೆ ಹೇಳ್ತಾ ಇಲ್ಲ, ಕಡೆಯ ದಿವಸಗಳಲ್ಲಿ ಬಹಳ ಭಯಾನಕವಾದ ಸಮಯ ಬರ್ತದೆ. People will love themselves. ಜನರು ತಮ್ಮನ್ನು ತಾವು ಪ್ರೀತಿಸಿಕೊಳ್ಳುತ್ತಾರೆ. And they will have very unnatural love. ಅವರು ಅಸ್ವಾಭಾವಿಕವಾದಂತಹ ಪ್ರೀತಿಯಲ್ಲಿ ತೊಡಗಿಸುತ್ತಾರೆ. You know, in our country another love is spreading. ನಮ್ಮ ದೇಶದಲ್ಲಿ ಮತ್ತೊಂದು ಪ್ರೀತಿ ಹರಡ್ತಾ ಇದೆ, ಅದು ಗೊತ್ತಿದೆನಾ? It is not loving their partner, loving people. ಅವರ ಸಹಭಾಗಿಗಳನ್ನು ಪ್ರೀತಿಸುವಂಥದ್ದು, ಅವರ ಜನರನ್ನು ಪ್ರೀತಿ ಮಾಡುವಂಥದ್ದು ಅದಲ್ಲ. They have turned their love to pets, pet love. ಜನರು ಅವರ ಪ್ರೀತಿಯನ್ನ ಸಾಕು ಪ್ರಾಣಿಗಳ ಮೇಲೆ ಅವರು ತಿರುಗಿಸಿದ್ದಾರೆ. They have so much of love for their dog, their cats and lot of other things. ಅವರ ನಾಯಿ ಬೆಕ್ಕುಗಳ ಮೇಲೆ ಅವರ ಪ್ರೀತಿ ಬಹಳಷ್ಟು ಹರಡಿದೆ. They will not mind walking the dog for 1 hour, 2 hours, walking with the dog. ಅವರು ನಾಯಿ ಅಥವಾ ಬೆಕ್ಕು ಜೊತೆಗೆ 1 ತಾಸು ನಡೆಯುವಂಥದ್ದು ಅದು ಏನು ಇಲ್ಲ ಎಂಬುದಾಗಿ But they ಅಂದುಕೊಳ್ಳುತ್ತಾರೆ. cannot walk with their wife for 10 minutes. ಆದರೆ ಅವರ ಹೆಂಡತಿ ಜೊತೆ 10 ನಿಮಿಷ ನಡೀಲಿಕ್ಕೆ ಆಗಲ್ಲ ಅವರಿಗೆ. They can spend time cuddling their pets for hours, but they never hug their children as they even love their pets. ತಾವು ಸಾಕಿದಂಥ ಪ್ರಾಣಿಗಳನ್ನು ಮುದ್ದು ಮಾಡಲು ಅವರು ಬಹಳಷ್ಟು ಸಮಯ ಕಳೀತಾರೆ, ಆದರೆ ತಮ್ಮ ಸ್ವಂತ ಮಕ್ಕಳನ್ನು ಹೆಂಡತಿಯನ್ನು ಅವರು ಪ್ರೀತಿಸುವುದಿಲ್ಲ ಪ್ರಿಯರೇ. Unnatural love. ಅಸ್ವಾಭಾವಿಕವಾದ ಪ್ರೀತಿ. I'll tell you some few true incidents. ಕೆಲವು ನಿಜವಾದ ಯಥಾರ್ಥವಾದ ನಡೆದಂಥ ಸಂಗತಿಗಳನ್ನ ನಾನು ನಿಮಗೆ ಹೇಳ್ತೇನೆ. We all know about Michael Jackson. ಮೈಕಲ್ ಜಾಕ್ಸನ್ ಕುರಿತಾಗಿ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತಿದೆ. He was a pop singer. ಅವನು ಪ್ರಖ್ಯಾತ ಗಾಯಕನು. Before he died, ಅವನು ಸಾಯುವುದಕ್ಕಿಂತ ಮುಂಚೆ he had a pet monkey. ಅವನ ಬಳಿ ಅವನು ಸಾಕಿದ ಕೋತಿ ಇತ್ತು. It was called Bubbles. ಅದನ್ನ ಬಬಲ್ಸ್ ಅಂತ ಅವ್ರು ಕರೀತಾ ಇದ್ರು. And he left $2 million as money to be paid after his death to the monkey. ಆತನು ತನ್ನ ಮರಣದ ನಂತರ ಆ ಒಂದು ಸಾಕಿದ ಕೋತಿಗೆ ಆತನು $2 ಮಿಲಿಯನ್ ಕಟ್ಟಬೇಕೆಂಬುದಾಗಿ ಆತನು ಬಿಟ್ಟು ಹೋಗಿದ್ದ.
$20 லட்சம் எவ்வளோன்னா $20 ಲಕ್ಷ ಅಂದರೆ ಏನು ಮಾತ್ರಿ ಅದು? 14 ಕೋಟಿ. 14 ಕೋಟಿ ರೂಪಾಯಿ. நம்ம யோசிக்கிறோம் நம்ம பேர் பபுள்ஸ் இருந்தா நல்லா இருக்குமேன்னு. ನಮ್ದು ಒಂದು ವೇಳೆ ಬಬಲ್ಸ್ ಅಂತ ಹೆಸರು ಚೆನ್ನಾಗಿರ್ತಿತ್ತಲ್ವಾ? 14 crores as money left behind for a monkey. 14 ಕೋಟಿ ರೂಪಾಯಿ ಒಂದು ಕೋತಿಗಾಗಿ ಆತನು ಬಿಟ್ಟು ಹೋಗಿದ್ದ ಪ್ರಿಯರೇ. If this is shocking to you, ಇದು ಆಶ್ಚರ್ಯಕರವಾಗಿ ನಿಮಗಿದ್ರೆ, there was a lady called Miles Blackwell. ಮೈಲ್ಸ್ ಬ್ಲಾಕ್ವೆಲ್ ಎಂಬುದಾಗಿರೋ ಒಬ್ಬ ಸ್ತ್ರೀ ಇದ್ದಳು. She was a writer, very big millionaire. ಆಕೆಯು ಮತ್ತು ರಚಯಿತೆ ಆಗಿದ್ದಳು, ಒಳ್ಳೆ ಮಿಲಿನಿಯರ್ ಆಗಿದ್ದಳು. She reared a hen by the name of Gigu. ಅವಳು ಒಂದು ಕೋಳಿಯನ್ನು ಸಾಕಿಕೊಂಡಿದ್ದಳು, ಅದರ ಹೆಸರು ಗಿಗು ಎಂದು. And she wrote $10 million as money to be given after her death to the hen. ಅವಳ ಮರಣದ ನಂತರ ಕೋಳಿಗೆ $10 ಮಿಲಿಯನ್ ಕೊಡಬೇಕೆಂದು ಆಕೆ ಬರೆದಿಟ್ಟು ಹೋಗಿದ್ದಳು. That means 70 crores Indian rupees. ಅದರ ಅರ್ಥ ಭಾರತ ದೇಶಕ್ಕೆ ಹಣಕ್ಕೆ ಹೋಲಿಕೆ ಮಾಡಿ ನೋಡುವುದಾದ್ರೆ 70 ಕೋಟಿ ರೂಪಾಯಿ ಅದು ಕೊಡಬೇಕೆಂದು. If this is shocking to you, ಇದು ನಿಮಗೆ ಆಶ್ಚರ್ಯಕರವಾಗಿದ್ರೆ, there is another lady by the name of Oprah Winfrey, a very famous talk show in America. ಮತ್ತೊಬ್ಬ ಸ್ತ್ರೀ ಇದ್ದಳು, ಆಪ್ರಾ ವಿನ್ಫ್ರಿ ಎಂದು. ಆಕೆಯು ಮಾತನಾಡುವಂತ ಶೋ ಮಾಡುತ್ತಿದ್ದಳು ಪ್ರಿಯರೇ. She has 5 dogs. ಆಕೆ ಬಳಿ 5 ನಾಯಿಗಳಿದ್ದವು. Still she has 5 dogs. ಇನ್ನೂ ಸಹ ಆಕೆ ಬಳಿ ಇವೆ 5 ನಾಯಿಗಳು. These 5 dogs, she has written $30 million, which is 210 Indian rupee crores for 5 dogs. ಆಕೆ ಬರೆದಿಟ್ಟಿದ್ದಾಳೆ ತನ್ನ ಮರಣದ ನಂತರ 210 ಕೋಟಿ ರೂಪಾಯಿ ಅಂದರೆ $30 ಮಿಲಿಯನ್ ಅದಕ್ಕೆ ಕೊಡಬೇಕೆಂದು. In America, they have pets like snakes, rats, cockroach, spider, spend so much of money. ಅಮೆರಿಕ ದೇಶದಲ್ಲಿ ಅವು ಸಾಕು ಪ್ರಾಣಿಗಳು ಪ್ರಿಯರೇ, ಅವು ಯಾವುದು ಅಂತಂದರೆ ಹಾವುಗಳು, ಇಲಿಗಳು, ಕಾಕ್ರೋಚ್, ಸ್ಪೈಡರ್ಗಳು, ಇವೆಲ್ಲವೂ ಅವರ ಒಂದು ಸಾಕು ಪ್ರಾಣಿಗಳಾಗಿರ್ತವೆ. ಅದರ ಮೇಲೆ ಬಹಳ ಹಣ ಖರ್ಚು ಮಾಡ್ತಾರೆ. The first attack on human society will be take away the nature of God, which is love. ಮೊದಲನೇ ಸೈತಾನನ ದಾಳಿ ಮಾನವನ ಸಮಾಜದ ಮೇಲೆ ಅದೇನೆಂದರೆ ದೇವರ ಪ್ರೀತಿ ಮಾನವನಿಂದ ತೆಗೆದುಹಾಕುವಂಥದ್ದು. They become selfish lovers. ಅವರು ಸ್ವಾರ್ಥಪೂರಿತವಾದ ಪ್ರಿಯರಾಗಿ ಮಾರ್ಪಡುತ್ತಾರೆ. The second sign, ಎರಡನೇ ಸೂಚನೆ, I want to categorize it under the title, in the last days the human society will have no accountability. ಕಡೆ ದಿವಸಗಳಲ್ಲಿ ಜನರ ಸಮಾಜವು ಅಥವಾ ಮನುಷ್ಯರ ಸಮಾಜವು ಹೇಗಿರುತ್ತದೆ ಅಂತಂದರೆ ಯಾವುದೇ ಲೆಕ್ಕವಿಲ್ಲದವರಾಗಿ ಅವರು ಜೀವಿಸ್ತಾರೆ. ಯಾರಿಗೂ ನಾನು ಕಣಕ್ಕೆ ಕೊಡಕ ವೇಂಡಿದಿಲ್ಲ. ಐ ಡೋಂಟ್ ಹ್ಯಾವ್ ಟು ಬಿ ಅಕೌಂಟಬಲ್ ಟು ಎನಿಬಡಿ. ನಾನು ಯಾರಿಗೆ ಲೆಕ್ಕ ಒಪ್ಪಿಸುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಅವರು ಇರುತ್ತಾರೆ ಪ್ರಿಯರೇ. ವಿಚ್ ಮೀನ್ಸ್, ಅದರ ಅರ್ಥ ಐ ವಿಲ್ ಬಿ ಇಂಡಿಪೆಂಡೆಂಟ್, ಐ ವಿಲ್ ಬಿ ರಿಬೆಲಿಯಸ್ ಅಂಡ್ ಐ ವಿಲ್ ಹ್ಯಾವ್ ಕಂಪ್ಲೀಟ್ ಫ್ರೀಡಮ್. ನಾನು ಸ್ವತಂತ್ರನಾಗಿದ್ದೇನೆ, ನಾನು ತಿರುಗಿ ಬೀಳುವವನಾಗಿ ಜೀವಿಸ್ತೇನೆ, ನಾನು ಪರಿಪೂರ್ಣವಾಗಿ ಬಿಡುಗಡೆ ಹೊಂದಿದವನಾಗಿ ಸ್ವತಂತ್ರನಾಗಿದ್ದೇನೆ. There are 2 words which has actually proved this prophecy. ಈ ಒಂದು ಪ್ರವಚನೆಯ ಮೇಲೆ 2 ಪದಗಳು ಅದು ನೆರವೇರಿಸಲ್ಪಟ್ಟಿವೆ ಪ್ರಿಯರೇ. What are the 2 words in today's society? ಈ ದಿನದ ಸಮಾಜದಲ್ಲಿ ಆ 2 ಪದಗಳು ಏನಾಗಿವೆ? One is freedom, the other word is rights. ಒಂದು ಸ್ವಾತಂತ್ರ್ಯ, ಎರಡನೇದಾಗಿ ಹಕ್ಕುಗಳು. ತಮ್ಮ ಹಕ್ಕುಗಳನ್ನು ಕುರಿತಾಗಿ ಅವರು ಮಾತನಾಡುವಂಥ ಜನರಿದ್ದಾರೆ. There are 7 things I want to bring under this category among the 19. ಈ ವಿಭಾಗದಲ್ಲಿ ನಾನು 7 ಸಂಗತಿಗಳನ್ನು 7 ವಿಷಯಗಳನ್ನು ಹೇಳಲು ಬಯಸುತ್ತೇನೆ. Number 1, ಮೊದಲನೇದು, the children will be disobedient to parents. ತಂದೆ ತಾಯಿಗಳಿಗೆ ಮಕ್ಕಳು ಅವಿಧೇಯರಾಗುತ್ತಾರೆ. Children will be irreconcilable. ಮಕ್ಕಳು ತಂದೆ ತಾಯಿಯೊಂದಿಗೆ ಸಮಾಧಾನ ಹೊಂದಲಾರದಿರ್ತಾರೆ. They will be ungrateful. ಅವರು ಕೃತಜ್ಞತಾಹೀನರಾಗಿ ಬದುಕುತ್ತಾರೆ. People will be slanderers. ಜನರು ಅಪನಿಂದೆಗಾರರಾಗಿರುತ್ತಾರೆ. People will be traitors. ಜನರು ದ್ರೋಹಿಗಳಾಗಿರ್ತಾರೆ. People will be boastful and proud. ಜನರು ತಮ್ಮನ್ನು ತಾವು ಹೆಚ್ಚಿಸಿಕೊಂಡು ಬಹಳಷ್ಟು ಜಂಬ ಕೊಚ್ಚಿಕೊಳ್ಳುವರು. All this you can categorize under the last days. Human society will have no accountability for anybody else. ಇವೆಲ್ಲವೂ ಸಹ ಕಡೆ ದಿವಸಗಳಲ್ಲಿ ಮಾನವನ ಸಮಾಜದಲ್ಲಿ ಜನರು ನಾವು ಯಾರಿಗೆ ಯಾವ ಲೆಕ್ಕ ಒಪ್ಪಿಸುವಂತಹ ಅವಶ್ಯಕತೆ ಇಲ್ಲ ಎಂಬುದಾಗಿರುವ ಜೀವಿಸುವಂತಹ ವಿಭಾಗದಲ್ಲಿ ಇವರೆಲ್ಲರೂ ಕೂಡ ಅವರ ಕೆಳಗೆ ಬರುವಂತವರಾಗಿರ್ತಾರೆ. Is it happening today? ಈ ದಿನ ಇದು ನಡೀತಾ ಇದೆನಾ? ನಿಜವಾಗ್ಲೂ நடக்குதா இல்லையா? ನಡೀತಾ ಇದೆ ಇಲ್ವಾ? In the previous generation, ಕಳೆದ ಒಂದು ಪೀಳಿಗೆಯಲ್ಲಿ ಪ್ರಿಯರೇ,
people were very respectful and fearful of their parents. ಜನರು ತಮ್ಮ ಒಂದು ಪೋಷಕರಿಗೆ, ತಂದೆ ತಾಯಂದಿರಿಗೆ ಬಹಳಷ್ಟು ಗೌರವಾನ್ವಿತವಾದಂಥ ಭಯಭಕ್ತಿ ಉಳ್ಳವರಾಗಿ ವಿಧೇಯರಾಗಿ ಅವರು ಜೀವಿಸ್ತಾ ಇದ್ರು. In school, they used to respect the teachers a lot. ಶಾಲೆಯಲ್ಲಿ ಶಿಕ್ಷಕರಿಗೆ ಎಷ್ಟೋ ಅವರು ಗೌರವ ಮರ್ಯಾದೆ ತೋರಿಸ್ತಾ But ಇದ್ರು. what is happening now? ಆದ್ರೆ ಈಗ ಏನ್ ನಡೀತಾ ಇದೆ? Just the opposite. ಅದೆಲ್ಲದಕ್ಕೆ ವಿರೋಧವಾಗಿ ನಡೀತಾ ಇದೆ. Parents and teachers are afraid of the children. ತಂದೆ ತಾಯಂದಿರು ಶಿಕ್ಷಕರು ಇಬ್ಬರು ಸಹ ಮಕ್ಕಳಿಗೆ ಭಯಪಡುತ್ತಿದ್ದಾರೆ. The children are threatening their parents. ಮಕ್ಕಳು ತಮ್ಮ ಪೋಷಕರಿಗೆ ಬಹಳಷ್ಟು ಭಯಾನಕವಾಗಿ ಕಾಡ್ತಾ ಇದ್ದಾರೆ. They don't want to obey. ಅವರು ವಿಧೇಯರಾಗಲು ಇಷ್ಟಪಡೋದಿಲ್ಲ. Rebellious. ತಿರುಗು ಬೀಳುವಂತಹ ಸ್ವಭಾವ. I will do what I want. ನನಗೆ ಇಷ್ಟ ಬಂದ ಹಾಗೆ ನಾನು ಮಾಡ್ತೇನೆ. Don't interfere in my life. ನನ್ನ ಜೀವನದಲ್ಲಿ ಮಧ್ಯಸ್ಥಿಕೆ If ವಹಿಸಬೇಡಿ. you give them some counseling, ಏನಾದರೂ ನೀವು ಆಲೋಚನೆ ಅವರಿಗೆ ಹೇಳುವುದಾದ್ರೆ, don't torture me, mummy. ಅಮ್ಮ ದಯಮಾಡಿ ನನಗೆ ನರಳಾಟ ಕೊಡಬೇಡ, ತೊಂದರೆ ಕೊಡಬೇಡ ಅಂತ ಹೇಳ್ತಾರೆ. Cannot even think such words. ಅಂತಹ ಮಾತುಗಳು ಸಹ ನಮ್ಮ ಕಾಲದಲ್ಲಿ ನಾವು ಯೋಚನೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ. But these days it's becoming so common. ಆದರೆ ಈ ದಿನಗಳಲ್ಲಿ ಎಲ್ಲಾ ಪದಗಳು ಬಹಳ ಸಾಧಾರಣವಾಗಿ ನಮಗೆ ಕಾಣಿಸ್ತಾ ಇವೆ. When I went to Malaysia last week, ಕಳೆದ ವಾರ ನಾನು ಮಲೇಷ್ಯಾಗೆ ಹೋದಾಗ, after the meeting was over, ಕೂಟ ಮುಕ್ತಾಯವಾದ ಮೇಲೆ after one session I was about to go to the room, ಒಂದು ಭಾಗ ಆದ ನಂತರ ನಾನು ನನ್ನ ರೂಮಿಗೆ ಹೋಗಲು ಇನ್ನೇನು ಹೋಗುತ್ತಿದ್ದೆ. and then one sister came. ಒಬ್ಬ ಸಹೋದರಿ ಬಂದ್ಲು. Pastor, I need one small help. ಪಾಸ್ಟರ್ ನಿಮ್ಮಿಂದ ಒಂದು ಚಿಕ್ಕ ಸಹಾಯ ಬೇಕು. What is it, sister? ಏನ್ ಬೇಕು ಸಹೋದರಿ? In the next session, ಮತ್ತೊಂದು ಭಾಗದಲ್ಲಿ please speak about children must obey their parents. ಮಕ್ಕಳು ತಮ್ಮ ತಂದೆ ತಾಯಂದಿರಿಗೆ ವಿಧೇಯರಾಗಬೇಕು ಎಂಬುದಾಗಿರುವ ವಿಷಯದ ಬಗ್ಗೆ ನೀವು ಮಾತನಾಡಿ ದಯವಿಟ್ಟು. I don't know what to say. ನಾನು ಏನು ಹೇಳಬೇಕು ಅರ್ಥ ಆಗಲಿಲ್ಲ. I told her, ನಾನು ಅವ್ರಿಗೆ ಹೇಳಿದೆ, Amma, you are asking me, please speak about my children obeying me. ನೀವು ನನ್ನನ್ನು ಕೇಳ್ತಾ ಇದ್ದೀರಾ, ನನ್ನ ಮಕ್ಕಳು ನನಗೆ ವಿಧೇಯರಾಗಬೇಕೆಂದು ನೀವು ನನಗೆ ಹೇಳ್ತಾ ಇದ್ದೀರೋ. But the children are coming and telling me, ಆದರೆ ಮಕ್ಕಳು ಬಂದು ನನಗೆ ಹೇಳ್ತಾ ಇದ್ದಾರಲ್ವಾ, please talk to my parents, they have to obey us. They are not listening to us at all. ಅವರು ನಮ್ಮ ಮಾತು ಕೇಳ್ತಾ ಇಲ್ಲ, ದಯಮಾಡಿ ನಮ್ಮ ತಂದೆ ತಾಯಿಯವ್ರ ಹತ್ರ ನೀವು ಮಾತನಾಡಿ, ನಮ್ಮ ಮಾತು ಕೇಳ್ತಾನೆ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. My daddy is not buying what I'm asking him. ನಮ್ಮ ತಂದೆ ನಾನು ಏನು ಕೇಳ್ತಾ ಇದ್ದೀನಿ ಅದು ಅವ್ರು ಕೊಡಿಸ್ತಾ ಇಲ್ಲ. My mother is not listening to me at all. ನನ್ನ ತಾಯಿ ನನ್ನ ಮಾತು ಕೇಳ್ತಾನೆ ಇಲ್ಲ ಒಂದು ಕೂಡ. Please speak, pastor. Tell them. ದಯಮಾಡಿ ಪಾಸ್ಟರ್ ನೀವು ಮಾತನಾಡಿ ಅವ್ರಿಗೆ ಹೇಳಿ ಅನ್ಸೋರಿ. Tell them to respect our feelings. We also have feelings, pastor. ನಮಗೆ ಅನಿಸಿಕೆಗಳಿವೆ, ನಮ್ಮ ಆಲೋಚನೆಗಳು ಸ್ವಲ್ಪ ಅವರಿಗೆ ಗೌರವ ತೋರಿಸುತ್ತೆ. I went to a school in a slum. ನಾನೊಂದು ಸ್ಲಮ್ ಏರಿಯಾದಲ್ಲಿ ನಾನೊಂದು ಶಾಲೆಗೆ ಹೋದೆ ಪ್ರಿಯರೇ. Before I handled the class, ನಾನು ತರಗತಿಯನ್ನು ನೋಡಿಕೊಳ್ಳೋದಕ್ಕಿಂತ ಮುಂಚೆ the headmaster is calling me to his room. ಹೆಡ್ ಮಾಸ್ಟರ್ ಅವರ ರೂಮಿಗೆ ನನ್ನ ಕರೆದ್ರು. He's saying, brother, ಅವ್ರು ಹೇಳಿದ್ರು, thank ಬ್ರದರ್, you for coming to our school. ನಮ್ಮ ಶಾಲೆಗೆ ಬಂದದಕ್ಕಾಗಿ ನಿಮಗೆ ಬಹಳ ಕೃತಜ್ಞತೆ. I never thought you will come to our school. ನಾವು ಅಂದುಕೊಂಡೇ ಇಲ್ಲ ನೀವು ನಮ್ಮ ಶಾಲೆಗೆ ಬರ್ತೀರೆಂದು. But I have one small warning. ಆದರೆ ನಿಮಗೊಂದು ಚಿಕ್ಕ ಎಚ್ಚರಿಕೆ ನಾನು ಕೊಡ್ತಾ ಇದ್ದೇನೆ. Some of the students will be fully drugged. They are in drugs. ಕೆಲವು ವಿದ್ಯಾರ್ಥಿಗಳು ಅವರು ಬಹಳಷ್ಟು ಮಾದಕ ದ್ರವ್ಯದಲ್ಲಿ ತೊಡಗಿದ್ದಾರೆ. If they make any noise, they try to come and beat you or something, you just come out. ನೀವು ಏನಾದರೂ ಅವ್ರು ಬಂದು ನಿಮ್ಮ ಮೇಲೆ ತರಗತಿ ಮಾಡುವಾಗ ನಿಮ್ಮ ಮೇಲೆ ಬಂದು ಹೊಡೆಯುವುದಾದ್ರೆ ದಯಮಾಡಿ ನೀವು ಹೊರಗಡೆ ಬಂದ್ಬಿಡಿ. எப்படி என் பாதுகாப்புக்கு ஒரு சொல்லி அனுப்புறாரு, பத்திரமா வெளியே வாங்கன்றாரு. இது ஸ்கூலா இது ஜெயிலா என்னன்னே தெரியல. இது நம்ம சிரிக்கிறோம், பட் திஸ் இஸ் ஹவ் த சொசைட்டி இஸ் டர்னிங். ಈ ದಿನಗಳಲ್ಲಿ ನಮ್ಮ ಸಮಾಜವು ಹೀಗೆ ನಡೀತಾ ಇದೆ, ತಿರುಗಿ ಬೀಳ್ತಾ ಇದೆ. ಬಹಳ ದುಃಖಕರವಾದ ವಿಷಯ ಪ್ರಿಯರೇ ಇದು. ರಿಬೆಲಿಯನ್, ನೋ ರಿಗಾರ್ಡ್ ಫಾರ್ ಅಥಾರಿಟಿ, ನೋ ರೆಸ್ಪೆಕ್ಟ್. ಯಾವುದೇ ಗೌರವ ಮರ್ಯಾದೆ ಇಲ್ಲದೆ ತಿರುಗಿ ಬೀಳುವಂತಹ ಒಂದು ಸ್ವಭಾವ, ಯಾವುದೇ ಪ್ರಿಯರೇ ಮತ್ತು ಭಯವಿಲ್ಲದಂತಹ ಒಂದು ಸ್ವಭಾವದಲ್ಲಿ ಇದ್ದಾರೆ. They will never listen to their parents. ಅವರು ತಮ್ಮ ತಂದೆ ತಾಯಂದಿರಿಗೆ ಅವರ ಮಾತು ಕೇಳೋದೇ ಇಲ್ಲ. Every authority they will make fun of. ಪ್ರತಿಯೊಂದು ಅಧಿಕಾರವನ್ನು ಅವರು ಹಾಸ್ಯಾಸ್ಪದವಾಗಿ ತೆಗೆದುಕೊಳ್ತಾರೆ. You cannot give them any rules. ನೀವು ಅವರಿಗೆ ಯಾವ ಆಜ್ಞೆ ಕೊಡಲು ಇಲ್ಲ. How is the church these days? ಈ ದಿನಗಳಲ್ಲಿ ಸಭೆ ಹೇಗೆ ನಡೀತಾ ಇದೆ ಪ್ರಿಯರೇ? Very sadly I am saying this. ಬಹಳ ದುಃಖಕರವಾಗಿ ನಾನು ಹೇಳ್ತಾ ಇದ್ದೇನೆ ಇದನ್ನ. This poison in the society is actually spreading very fast inside the churches. ಈ ಸಮಾಜದಲ್ಲಿ ಇರುವಂತಹ ಈ ವಿಷಕರವಾದಂತಹ ಸ್ವಭಾವವು ಸಭೆಯಲ್ಲಿ ಸಹ ಬೇಗನೆ ಹರಡ್ತಾ ಇದೆ. And many pastors are advocating this. ಅನೇಕ ಸಭಾಪಾಲಕರು ಇದನ್ನು ಕುರಿತಾಗಿ ಬಹಳಷ್ಟು ತೊಂದರೆ ಪಡ್ತಾ ಇದ್ದಾರೆ. What is that? ಅದೇನು? When you stand in a church, don't say do this, do that, this is right, that is right. No rules. No rules.
ನೀವು ಸಭೆಯಲ್ಲಿ ನಿಂತುಕೊಂಡು ಏನಾದರೂ ಮಾತನಾಡಬೇಕಂದ್ರೆ ನೀವು ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಏನು ಹೇಳಬೇಡ್ರಿ. That is all Old Testament, Old Covenant. ಅದೆಲ್ಲವೂ ಕೂಡ ಹಳೆ ಒಡಂಬಡಿಕೆ, ಹಳೆ ನಿಬಂಧನೆ. ಅದು ಈಗಲ್ಲ. Now we are in grace. ನಾವು ಈಗ ಈ ಕೃಪೆ ಕಾಲದಲ್ಲಿದ್ದೇವೆ. We are all free. ನಾವೆಲ್ಲರೂ ಕೂಡ ಬಿಡುಗಡೆ, ಸ್ವಾತಂತ್ರ್ಯ ಹೊಂದಿದವರು. So do whatever you want, wear whatever you want, live as you want. You are all the children of God. ನೀವು ನಿಮ್ಮ ಇಷ್ಟ ಬಂದ ಹಾಗೆ ನೀವು ಜೀವನ ಮಾಡ್ರಿ, ನಿಮ್ಮ ಇಷ್ಟ ಬಂದ ಹಾಗೆ ನೀವು ಎಲ್ಲ ಮಾಡಿಕೊಳ್ತಾ ಇರಿ ನಿಮ್ಮ ಜೀವನದಲ್ಲಿ. ಆದರೆ ನೀವು ದೇವರ ಮಗುವಾಗಿ ಜೀವನ ಮಾಡ್ರಿ. If you say don't do this, you are speaking Old Testament. You are speaking the law. ನೀವು ಇದನ್ನು ಮಾಡಬೇಡಿ, ಹೀಗೆ ಮಾಡಿ ಅಂತ ಹೇಳುವುದಾದ್ರೆ, ಇಲ್ಲ ನೀವು ಹಳೆ ಒಡಂಬಡಿಕೆ ಮಾತನಾಡ್ತಾ ಇದ್ದೀರಾ, ಧರ್ಮಶಾಸ್ತ್ರವನ್ನು ಮಾತನಾಡ್ತಾ ಇದ್ದೀರಾ. No, it is law. ಅದು ಧರ್ಮಶಾಸ್ತ್ರ, ಅದು ಹಳೇದು. ನ್ಯಾಯ ಪ್ರಮಾಣತೆ ಬೆಸ್ಟ್ ಬರ್ಗ. ಇಲ್ಲ ನೀವು ಹಳೆ ಒಡಂಬಡಿಕೆ ಮಾತನಾಡ್ತಾ ಇದ್ದೀರಾ, ಧರ್ಮಶಾಸ್ತ್ರವನ್ನು ಮಾತನಾಡ್ತಾ ಇದ್ದೀರಾ. That's how the churches are going these days. ಹಾಗಾಗಿ ಸಭೆಗಳು ಹೀಗೆ ನಡೀತಾ ಇವೆ ಪ್ರಿಯರೇ. The societal degradation. ಸಮಾಜದ ಅವನತಿಯು ಪ್ರಿಯರೇ. Where did this start? ಎಲ್ಲಿ ಇದು ಪ್ರಾರಂಭವಾಯಿತು? How did this come about? ಹೇಗೆ ಇದು ಮೇಲಕ್ಕೆ ಉನ್ನತಿಗೆ ಬಂತು? Please don't misunderstand me, but I'm going to say something very, very, very important. ದಯಮಾಡಿ ನನ್ನ ತಪ್ಪಾಗಿ ನೀವು ತಿಳ್ಕೊಳ್ಬೇಡ್ರಿ, ನಾನು ಬಹಳ ಪ್ರಾಮುಖ್ಯವಾದ ವಿಷಯವನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. Now, many of us, including me, unknowingly, we actually have opened our children to watch cartoons. See? ನನ್ನನ್ನು ಸೇರಿಸಿಕೊಂಡು ನಾನು ಹೇಳ್ತಾ ಇದ್ದೇನೆ, ನಾವು ತಿಳಿಯಲಾರದ ಹಾಗೆಯೇ ನಮ್ಮ ಮಕ್ಕಳಿಗೆ ನಾವು ಕಾರ್ಟೂನನ್ನು ನೋಡಲು ನಾವು ಅನುಮತಿಸಿದ್ದೇವೆ, ನೋಡಲು ನಾವು ಬಿಟ್ಟಿದ್ದೇವೆ. If they want to eat, play a cartoon movie. ಅವರೇನಾದರೂ ಆಹಾರ ತಿನ್ನಬೇಕಂದ್ರೆ, ಸೇವಿಸಬೇಕಂದ್ರೆ ಕಾರ್ಟೂನ್ ಚಿತ್ರವನ್ನು ನೋಡು, ಆಟ ಆಡು. If the child is disturbing you a lot, ಮಗು ಏನಾದರೂ ಭಾಳ ತೊಂದರೆ ಕೊಡ್ತಾ ಇದೆ ಅಂತಂದ್ರೆ, go and watch that movie. ಹೋಗಿ ಆ ಚಿತ್ರವನ್ನು ನೀವು ವೀಕ್ಷಿಸು. We say, Pastor, there is no bad words, there is no vulgarity, the dress is very nice, it's just cats and dogs and donkeys and horses and mouse and cat, very harmless, Pastor. ಪಾಸ್ಟರ್, ಅದರಲ್ಲಿ ಕೆಟ್ಟದ್ದು ಏನಿಲ್ಲ ಪಾಸ್ಟ್ರೆ, ಹೊಲಸಾದದ್ದು ಏನಿಲ್ಲ, ಕೆಟ್ಟ ಮಾತುಗಳು ಏನಿಲ್ಲ, ಮತ್ತು ಅಶ್ಲೀಲವಾದ ಒಂದು ವಸ್ತ್ರ ಧಾರಣೆ ಏನಿಲ್ಲ, ಎಲ್ಲ ಚೆನ್ನಾಗಿದೆ, ಎಲ್ಲ ಕೂಡ ಕತ್ತೆ, ನಾಯಿ, ಮರಿ, ಬೆಕ್ಕು, ಇಂಥ ಒಂದು ಪ್ರಾಣಿಗಳ ಕಥೆ. The story is very decent. ಇವೆಲ್ಲ ಕೂಡ ಕಥೆಗಳು ಬಹಳ ನಮ್ರತೆಯಾಗಿರುವುದು. It is harmless for the children. ಅದು ಮಕ್ಕಳಿಗೆ ಬಹಳ ಸಮಾಧಾನವಾಗಿ ಯಾವುದೇ ತೊಂದರೆ ಕೊಡಲ್ಲ. Because it is made for children. ಯಾಕಂದ್ರೆ ಇದು ಮಕ್ಕಳಿಗಾಗಿಯೇ ಮಾಡಲ್ಪಟ್ಟಂತಹ ಒಂದು ಕಾರ್ಯಕ್ರಮಗಳು. Some time ago, my son was watching a cartoon movie. Very nice, decent movie. ಒಂದ್ಸಲ ನನ್ನ ಮಗನು ಕಾರ್ಟೂನ್ ಮೂವಿಯನ್ನು ನೋಡುತ್ತಾ ಇದ್ದ, ಬಹಳ ಡಿಸೆಂಟ್ ಆಗಿರುವಂಥ ಒಂದು ಚಿತ್ರ. I was sitting there and watching what he was watching. ನಾನು ಅಲ್ಲಿ ಕೂತ್ಕೊಂಡು ಅವನು ಏನು ವೀಕ್ಷಿಸ್ತಾ ಇದ್ದೆ ನಾನು ನೋಡ್ತಾ ಇದ್ದೆ. Then I told my wife, ನಾನು ಆದಮೇಲೆ ನನ್ನ ಹೆಂಡತಿಗೆ ಹೇಳಿದೆ, this is something wrong in this. ಈ ಚಿತ್ರದಲ್ಲಿ ಏನೋ ಒಂದು ಕೆಟ್ಟದಿದೆ, ಏನೋ ಒಂದು ಕೆಟ್ಟದು ಇದರಲ್ಲಿದೆ. What is it? ಅದೇನು? That character does not have a father or mother. ಅಲ್ಲಿ ಅಭಿನಯ ಮಾಡುವಂಥ ಆ ಪಾತ್ರಕ್ಕೆ ಯಾವುದೇ ತಂದೆ ತಾಯಿ ಇಲ್ಲ. They are living totally in freedom to make their own choices. They run what they want, they marry whom they want, they live as they want. Not a single parent to come and give them counseling. ಆ ಒಂದು ಚಿತ್ರದಲ್ಲಿ ಅವ್ರಿಗೆ ಇಷ್ಟ ಆದಂಥ ಒಂದು ವ್ಯಕ್ತಿಗಳನ್ನು ಅವರು ಮದುವೆ ಮಾಡ್ಕೋಬೋದು, ಅವ್ರು ಎಲ್ಲಿಗಾದರೂ ಬೇಕಾದರೆ ಹೋಗಬಹುದು, ಎಲ್ಲಾದರೂ ತಿರುಗಬಹುದು, ಏನಾದರೂ ಮಾಡಬಹುದು. ಆ ರೀತಿಯಾಗಿ ಆ ಚಿತ್ರದಲ್ಲಿ ಎಲ್ಲವೂ ಕೂಡ ತೋರಿಸಲ್ಪಡ್ತಾ ಇದೆ. Then I really wanted to do some research on this. ಅದಾದ ಮೇಲೆ ನಾನು ಇದರ ಮೇಲೆ ಸ್ವಲ್ಪ ಏನೋ ಒಂದು ಪರಿಶೋಧನೆ ಮಾಡಬೇಕಂತ ಅನಿಸ್ತು. When this sermon came up, ಈ ಸಂದೇಶ ಮೇಲೆ ಬಂದಾಗ I began to go and search lot of research what is going on in this industry. ನಾನು ಹೋಗಿ ಈ ಒಂದು ಇಂಡಸ್ಟ್ರಿಯಲ್ಲಿ ಏನು ನಡೀತಾ ಇದೆ ಎಂಬುದಾಗಿ ನಾನು ತಿಳಿದುಕೊಳ್ಳಲು ನಾನು ಬಹಳ ಅಪೇಕ್ಷಿಸಿದೆ. Then I discovered the truth. ಅದಾದ ಮೇಲೆ ನಾನು ಸತ್ಯವನ್ನು ಕಂಡುಕೊಂಡೆ ಪ್ರಿಯರೇ. I will give you these truths, please take it as a warning for you. ನಾನು ನಿಮಗೆ ಸತ್ಯಾಂಶಗಳನ್ನು ಹೇಳ್ತಾ ಇದ್ದೇನೆ, ಇದನ್ನು ನೀವು ಎಚ್ಚರಿಕೆಯಾಗಿ ತೆಗೆದುಕೊಳ್ಳ್ರಿ, ಬರೆದುಕೊಳ್ಳ್ರಿ. This research was not made by pastors or any religious figures. ಈ ಒಂದು ಪರಿಶೋಧನೆ ಯಾವುದೇ ಒಂದು ಸಭಾಪಾಲಕ ಅಥವಾ ಧಾರ್ಮಿಕವಾದ ವ್ಯಕ್ತಿಗಳನ್ನು ಕುರಿತಾಗಿ ಅಥವಾ ಅವರ ಮೂಲಕದಿಂದ ಮಾಡಲ್ಪಟ್ಟಂತ ವಿಷಯ ಅಲ್ಲ. All made by secular professionals. ಇವೆಲ್ಲವೂ ಸಹ ಜಾತೀತವಾಗಿ ಮಾಡಲ್ಪಟ್ಟಂತಹ ಒಂದು ಕೆಲಸಗಳಾಗಿವೆ. Now this cartoon animated movie was brought to perfection or brought to popularity by a man named Walt Disney. ಈ ಕಾರ್ಟೂನ್ ಆನಿಮೇಟೆಡ್ ಚಿತ್ರಗಳು ಪ್ರಖ್ಯಾತಿಗೆ ತರಲು ಕಷ್ಟಪಟ್ಟಂತ ವ್ಯಕ್ತಿ ಹೆಸರು ವಾಲ್ಟ್ ಡಿಸ್ನಿ ಎಂದು. But the interesting part of all the movies, cartoon movies he created was,
ಆದರೆ ಆತನು ಕಾರ್ಟೂನ್ ಚಿತ್ರಗಳೆಲ್ಲವನ್ನು ಮಾಡಿದಂತಹ ಸಂಗತಿಯಲ್ಲಿ ಬಹಳಷ್ಟು ಆಸಕ್ತಿಕರವಾದ ವಿಷಯ ಅದೇನಂತಂದರೆ the father or mother is absent from the beginning of the story. ಆ ಕಥೆಯ ಪ್ರಾರಂಭದಿಂದಲೇ ಆ ವ್ಯಕ್ತಿ ಅಥವಾ ಕಥಾನಾಯಕನಿಗೆ ತಂದೆ ತಾಯಿ ಇಬ್ಬರು ಸಹ ಇರೋದಿಲ್ಲ. Most cases, in the beginning of the story, the father or mother or both of them will be killed, captured or replaced by a wicked stepmother. ಎಲ್ಲ ಒಂದು ಕಥೆಗಳಲ್ಲಿ ಪ್ರಾರಂಭದಲ್ಲಿಯೇ ತಂದೆ ತಾಯಂದಿರು ಅವರನ್ನು ಬಂಧಿಸಿ ಅಥವಾ ಅವರನ್ನು ಸಾಯಿಸಿ ಅವರನ್ನು ಕೊಲೆ ಮಾಡಿ ಏನೋ ಒಂದು ಅವರನ್ನು ತೊಂದರೆ ಮಾಡಿ ಅವರನ್ನು ಹಾಳು ಮಾಡಿರ್ತಾರೆ. So the story will be like a dead mom, an absent dad, but a child growing with relatives. ಆ ಕಥೆ ಹೇಗಿರ್ತದೆ ಅಂತಂದರೆ ತಂದೆ ತಾಯಂದಿರು ಸತ್ತು ಹೋಗಿ ಆ ಹುಡುಗನು ಅಥವಾ ಒಂದು ವ್ಯಕ್ತಿಯು ಪೋಷಕರ ಹತ್ರ ಬೆಳೆಸಲ್ಪಡುತ್ತಾ ಇರುವಂಥ ಒಂದು ಸನ್ನಿವೇಶ ಇರ್ತದೆ. One of the producers of the movies, he says, this happens because Walt Disney lost his own mother when he was very, very young. ಒಬ್ಬ ಒಂದು ಪ್ರೊಡ್ಯೂಸರ್ ಆತನು ಹೇಳಿದಂಥ ಮಾತೇನೆಂದರೆ ಪ್ರಿಯರೇ, ವಾಲ್ಟ್ ಡಿಸ್ನಿ ಎಂಬುದಾಗಿರುವಂಥ ವ್ಯಕ್ತಿಯು ತನ್ನ ಒಂದು ಯವನ ಪ್ರಾಯದಲ್ಲಿ ಇರುವಾಗಲೇ ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ತಂದೆ ತಾಯಂದಿರನ್ನು ಅವನು ಕಳೆದುಕೊಂಡಿದ್ದನು. ತಾಯಿ ಇಳಂದಿರುತ್ತಾರ್. He lost his mother. ಆತನು ತನ್ನ ತಾಯಿಯನ್ನು ಕಳೆದುಕೊಂಡಿದ್ದ. And therefore all the stories he wrote was no mother, no father or no parents. It will be so beautifully portrayed. ಹಾಗಾಗಿ ಎಲ್ಲ ಕಥೆಗಳಲ್ಲಿ ತಂದೆ ಇರೋದಿಲ್ಲ, ತಾಯಿ ಇರಲ್ಲ, ಯಾರು ಇರಲ್ಲ. ಆತನು ಸುಂದರವಾಗಿ ಎಲ್ಲ ಕಥೆಯನ್ನು ಚಿತ್ರೀಕರಿಸ್ತಾನೆ. I'll give you statistical figures. ನಾನು ನಿಮಗೆ ಲೆಕ್ಕಾಚಾರದ ಒಂದು ಚಿತ್ರವನ್ನು ನಿಮಗೆ ನಾನು ಕೊಡ್ತೇನೆ. There is a cartoon movie, harmless movie, beautiful movie called Pinocchio. ಪಿನಾಶಿಯೋ ಎಂಬುದಾಗಿರುವಂತಹ ಒಂದು ಯಾವುದೇ ತೊಂದರೆ ಕೊಡದೇ ಇರುವಂತಹ ಒಂದು ಕಾರ್ಟೂನ್ ಚಿತ್ರ. The cartoon is a puppet. ಆ ಕಾರ್ಟೂನ್ ಪಪ್ಪೆಟ್ ಆಗಿರ್ತಾನೆ. But no father, no mother. ಆದರೆ ಅದಕ್ಕೆ ತಂದೆ ತಾಯಿ ಇರೋದಿಲ್ಲ. The puppet is reared by a fairy. ಆ ಒಂದು ಪಪ್ಪೆಟ್ ಎಂಬುವ ಕೈಗೊಂಬೆಯು ಅದು ಫ್ಯಾರಿ ಎಂಬುವರಿಂದ ಪಾಲನೆ ಮಾಡಲ್ಪಟ್ಟಂಥದ್ದು. Another movie, Peter Pan, for many years it was popular. ಮತ್ತೊಂದು ಚಿತ್ರ ಪೀಟರ್ ಪ್ಯಾನ್ ಎಂದು ಅನೇಕ ವರ್ಷಗಳವರೆಗೂ ಅದು ಬಹಳ ಪ್ರಸಿದ್ಧಿ ಹೊಂದಿತ್ತು. The boys have no parents. ಆ ಹುಡುಗನಿಗೆ ತಂದೆ ತಾಯಿ ಇರಲ್ಲ. They themselves appoint a mother. ಅವರು ಅವರಾಗಿಯೇ ಒಂದು ತಾಯಿಯನ್ನು ನೇಮಕ ಮಾಡಿಕೊಳ್ತಾರೆ. There's another movie, very popular, loved by children, called Finding Nemo. ಫೈಂಡಿಂಗ್ ನೀಮೋ ಎಂಬುದಾಗಿರುವಂಥ ಮತ್ತೊಂದು ಚಿತ್ರ, ಅದು ಬಹಳ ಹುಡುಗರಿಂದ ಮೆಚ್ಚುಗೆ A ಆದದ್ದು. story about a fish. ಒಂದು ಮೀನಿನ ಕಥೆ ಇರ್ತದೆ ಅದರಲ್ಲಿ. Now Nemo's mother, along with all Nemo's siblings, is killed in the beginning of the story. ಆ ನೀಮೋ ಎಂಬುದಾಗಿರುವಂತಹ ಅದರ ಒಂದು ತಾಯಿಯು ಅದು ಎಲ್ಲವೂ ಸಹ ಅದರ ಸಹೋದರರು ಎಲ್ಲರೂ ಮೊದಲನೇ ಕಥೆಯಲ್ಲಿ ಮೊದಲನೇದಾಗಿ ಅವರು ಸಾವನ್ನಪ್ಪುತ್ತಾರೆ. 101 Dalmatians. 101 ಡಾಲ್ಮೇಷಿಯನ್ಸ್ಗಳು. It's only about dogs. ಅದು ಕೇವಲ ನಾಯಿಗಳನ್ನು ಕುರಿತು. But there is one lady who is a stepmother to 84 puppies. ಅಲ್ಲಿ ಒಬ್ಬ ಸ್ತ್ರೀ, ಆಕೆಯು ಮಲತಾಯಿ ಆಗಿರ್ತಾಳೆ, ಅವಳಿಗೆ 84 ನಾಯಿ ಮರಿಗಳಿರ್ತವೆ. The Lion King, very famous movie. ದಿ ಲಯನ್ ಕಿಂಗ್ ಎಂಬುದಾಗಿರುವಂಥ ಚಿತ್ರ ಬಹಳ ಪ್ರಖ್ಯಾತಿ ಹೊಂದಿರುವಂಥ ಚಿತ್ರ. The mother of Simba is a widow. The mother is a widow. ಆ ಕಥೆಯಲ್ಲಿ ನಾವು ನೋಡುತ್ತೇವೆ, ತಾಯಿಯು ವಿಧವೆಯಾಗಿರುತ್ತಾಳೆ. Ratatouille. ರ್ಯಾಟಟೂಲಿ ಎಂಬುದಾಗಿರುವಂಥದ್ದು ಮತ್ತೊಂದು ಒಂದು ಗೊಂಬೆ ಆಗಿರ್ತದೆ. It is about a small mouse, very interesting story. ಆ ಕಥೆ ಎಲ್ಲವೂ ಕೂಡ ಒಂದು ಚಿಕ್ಕ ಇಳಿಚಿ ಮರಿ ಇರ್ತದೆ ಪ್ರಿಯರೇ, ಅದು ಬಹಳ ಆಸಕ್ತಿಕರವಾಗಿದೆ. From the beginning of the movie till the end, the mother is not even referred to. We don't know where the mother is. ಆ ಚಿತ್ರದ ಪ್ರಾರಂಭದಿಂದಲೂ ಕೊನೆಯವರೆಗೂ ತಾಯಿ ಎಲ್ಲಿದ್ದಾಳೆ ಎಂಬುದಾಗಿ ಯಾರೂ ಸಹ ಅದನ್ನು ಗುರುತಿಸುವುದಿಲ್ಲ, The ತಿಳಿದುಕೊಳ್ಳೋದಿಲ್ಲ. father will come and visit the rat as a robber once in a while. ತಂದೆಯಾಗಿರುವಂತಹ ಆ ಇಲಿಚಿಯ ತಂದೆ ಅವನು ಕಳ್ಳನೋಪಾದಿಯಲ್ಲಿ ಒಂದು ಸಾರಿ ಬಂದು ಅದನ್ನು ದರ್ಶಿಸ್ತಾನೆ. This is the story. ಇದು ಕಥೆ. Now these researchers, they say, what happens when children watch these movies? ಈ ಪರಿಶೋಧಕರು ಹೇಳುವ ಮಾತೇನೆಂದರೆ, ಹುಡುಗರು ಅಥವಾ ಚಿಕ್ಕ ಮಕ್ಕಳು ಈ ಕಥೆ ಇರುವಂಥ ಕಾರ್ಟೂನ್ ನೋಡುವಾಗ ಏನಾಗ್ತದೆ? Listen to me carefully, very interesting. ಬಹಳ ಗಮನವಿಟ್ಟು ಕೇಳಿಸ್ಕೊಳ್ಳಿ, ಬಹಳ The ಆಸಕ್ತಿಕರವಾದ. main character of all these movies, they are forced to venture into the world all alone. ಈ ಚಿತ್ರಕಥೆ ಮೂಲಕವಾಗಿ ಮೊದಲನೇ ಪ್ರಾಮುಖ್ಯವಾದ ಗುಣ ಏನಂದ್ರೆ, ಈ ಲೋಕಕ್ಕೆ ನಾವು ಏಕಾಂಗಿಯಾಗಿ ಬಂದಿದ್ದೇವೆ ಎಂದು ಬಲವಂತವಾಗಿ ಹೇಳ್ತಿದ್ದಾರೆ. We force, நாங்கள் உலகத்தை தனியாக சந்திக்கிறோம். யாரும் எங்களுக்கு தெரியாது, தெரிய தேவையில்லை, எங்களுக்கு யாரும் எங்க கூட இல்லை, நாங்களே எங்கள் உலகத்தை நாங்கள் தனியாக சந்திக்கிறோம்.
Number 2, the message is without parental guidance and protection, the character learns skills to overcome obstacles in life. ಯಾವ ಪೋಷಕರ ತಂದೆ ತಾಯಿಯವರ ಮಾರ್ಗದರ್ಶನ, ಸೂಚನೆ, ಅವರ ಸಹಾಯ ಸಂರಕ್ಷಣೆ ಇಲ್ಲದೆ ಈ ಲೋಕಕ್ಕೆ ಮಕ್ಕಳಾಗಿರುವಂಥವರು ಅಥವಾ ಚಿಕ್ಕ ಮಕ್ಕಳಾಗಿರುವವರು ಅವರು ಈ ಲೋಕದಲ್ಲಿ ಸ್ವಂತ ಆಲೋಚನೆಯಿಂದ ಎಲ್ಲವನ್ನು ಹೊಂದಿದ್ದಾರೆ, ಬಂದಿದ್ದಾರೆ ಎಂದು. The third message, ಮೂರನೇ ಸಂದೇಶ, we can eventually overcome all the adversities because the story ends in happily ever after. ನಾವು ಎಲ್ಲ ಒಂದು ಸಮಸ್ಯೆಗಳನ್ನು, ಶ್ರಮೆಗಳನ್ನು ನಾವು ಸುಖಕರವಾಗಿ ದಾಟಬಹುದು. ಯಾಕಂದರೆ ಕೊನೆಯಲ್ಲಿ ಎಲ್ಲವೂ ಸುಖಕರವಾಗಿ ಮುಕ್ತಾಯವಾಗಿರುತ್ತದೆ. Do you know what's the message? It's a very, very innocent looking movie. ಇದು ಬಹಳ ಮುಗ್ಧವಾಗಿ ಕಾಣಿಸಲ್ಪಡುವ ಒಂದು ಕಥೆ. But what's the indirect message? ಆದರೆ ಪರೋಕ್ಷವಾಗಿ ಕಾಣಿಸಲ್ಪಡುವ ಸಂದೇಶವೇನು? Number 1, ಮೊದಲನೇದು, a child, a character can survive and flourish in the real world without parents' intervention. ತಂದೆ ತಾಯಿಯವರ ಯಾವುದೇ ಪ್ರಮೇಯ, ಅವರ ಒಂದು ಸಂರಕ್ಷಣೆ ಇಲ್ಲದೆ, ಮಾರ್ಗದರ್ಶನವಿಲ್ಲದೆ ಮಗುವು ಈ ಲೋಕದಲ್ಲಿ ಅವನು ತನ್ನಷ್ಟಕ್ಕೆ ತಾನೇ ಅವನು ಬೆಳೆಯುತ್ತಾ ಹೊಂದಿಕೊಳ್ಳುತ್ತಾ ಬರ್ತಾನೆ. Second message is, ಎರಡನೇ ಸಂದೇಶ ಏನಂದ್ರೆ, when your parents are absent, actually you learn better skills for survival. ನಿನ್ನ ತಂದೆ ತಾಯಿಗಳು ಇಲ್ಲದೆ ಇರುವಂಥ ಸಮಯದಲ್ಲಿ ನೀನು ಉತ್ತಮವಾದಂತಹ ತಲಾಂತುಗಳು, ನೀನು ಸಂಗತಿಗಳನ್ನು ತಿಳಿದುಕೊಂಡು ನೀನು ಶ್ರೇಷ್ಠನಾದ ವ್ಯಕ್ತಿಯಾಗಿ ಮಾರ್ಪಡುತ್ತಿ. The third message is, ಮೂರನೇ ಸಂದೇಶ ಇದು, parents are actually a barrier for development and growth. ಮಕ್ಕಳ ಒಂದು ಅಭಿವೃದ್ಧಿಗೆ ಅಥವಾ ಅವರ ಒಂದು ಬೆಳವಣಿಗೆಗೆ ತಂದೆ ತಾಯಂದಿರೇ ಅವರು ಅಡ್ಡಿಯಾಗಿ, ಅವರು ಭಾರವಾಗಿ ಇರ್ತಾರೆ. Very important message, I'll tell you now. ಬಹಳ ಪ್ರಾಮುಖ್ಯವಾದ ಸಂದೇಶ ಈಗ ಹೇಳ್ತಾ In ಇದ್ದೀನಿ. all these cartoon movies, ಎಲ್ಲಾ ಕಾರ್ಟೂನ್ ಚಿತ್ರಗಳಲ್ಲಿ the mother is portrayed as a baby making machine. Once the child is delivered, the mother has no role in the child's growth. ತಾಯಿಯ ಒಂದು ಪಾತ್ರೆ ಹೇಗಿರ್ತದೆ ಅಂತಂದ್ರೆ ಪ್ರಿಯರೇ, ಆ ಮಗು ಹುಟ್ಟುವ ತನಕ ಅವರ ಒಂದು ಪ್ರಮೇಯ ಇರ್ತದೆ. ಮಗು ಹುಟ್ಟಿದ ನಂತರ ಅವರ ಒಂದು ಪ್ರಮೇಯ ಏನಿದೆ, ಮಗು ತನ್ನಷ್ಟಕ್ಕೆ ತಾನೇ ಬೆಳೆದು ಹೋಗಿ ದೊಡ್ಡವನಾಗ್ಬಿಡುತ್ತಾನೆ. That means her role is finished. ಅದರ ಅರ್ಥ ತಾಯಿಯ ಒಂದು ಪಾತ್ರೆ ಅಲ್ಲಿಗೆ ಮುಗಿದು ಹೋಯ್ತು. I will go where I want to go. I will marry whom I want to marry. I will make all the decisions for my life. I don't need the intervention of parents. ನಾನು ಎಲ್ಲಿಗೆ ಹೋಗಬೇಕು ಅಲ್ಲಿ ಹೋಗ್ತೇನೆ, ನಾನು ಇಷ್ಟ ಬಂದಾಗಿ ನಾನು ಮಾಡ್ತೇನೆ, ನಾನು ಯಾರನ್ನ ಮದುವೆ ಮಾಡ್ಕೋಬೇಕು ಮಾಡ್ಕೊಳ್ತೇನೆ, ಎಲ್ಲ ನನ್ನ ಇಷ್ಟ ಬಂದಾಗಿ ನಾನು ಮಾಡ್ತೇನೆ. Now, these researchers, they say, ಈಗ ಈ ಪರಿಶೋಧಕರು ಅವರು ಹೇಳುವಂಥ ಮಾತೇನೆಂದ್ರೆ, after 80 years of such poisoning the children in US, ಪ್ರಾಂತದಲ್ಲಿರುವಂಥ ಮಕ್ಕಳ ಜೀವಿತದಲ್ಲಿ ಕಳೆದ 80 ವರ್ಷಗಳಿಂದ ಈ ವಿಷಪೂರಿತವಾದಂಥ ವಿಷಯವು ಕಳೆದು ಹೋದ ಮೇಲೆ, the children have learned much and much more to discard, disobey and desert their parents. ಮಕ್ಕಳು ತಮ್ಮ ತಂದೆ ತಾಯಂದಿರಿಗೆ ವಿರೋಧವಾಗಿ ಮತ್ತಷ್ಟು ಅವರು ಬೆಳೆದು ಅವಿಧೇಯರಾಗಿ ಈಗ ತಮ್ಮಷ್ಟಕ್ಕೆ ತಾವೇ ಎಲ್ಲವನ್ನು ಮಾಡಿಕೊಳ್ಳುವಂತಹ ಒಂದು ವಿರೋಧಿಗಳಾಗಿ, ಮಾತು ಕೇಳದೆ ಉಳ್ಳವರಾಗಿ ಮಾರ್ಪಟ್ಟಿದ್ದಾರೆ. Children don't obey in US to their parents. US ಪ್ರಾಂತದಲ್ಲಿ, ಅಮೆರಿಕ ದೇಶದಲ್ಲಿ ಪ್ರಿಯರೇ, ಮಕ್ಕಳು ತಂದೆ ತಾಯರಿಗೆ ಒಳಪಡುವುದಿಲ್ಲ. Where did they learn? ಎಲ್ಲಿ ಕಲ್ತಿದ್ದಾರೆ ಇದನ್ನು ಅವರು? Movies. ಚಿತ್ರಗಳಲ್ಲಿ. Now, it can look very innocent on the outside, but if you look into the outcome of this, all the things that is written in the Bible actually comes as an outcome. ಒಳಗೆ ಇದು ಮುಗ್ಧವಾಗಿ ಕಾಣಿಸಲ್ಪಡಬಹುದು ಪ್ರಿಯರೇ, ಆದರೆ ಇದರ ಮೂಲಕವಾಗಿ ಹೊರಗೆ ಬರುವಂಥ ಎಲ್ಲ ಫಲಿತಾಂಶ ನೋಡುವಾಗ ಅದು ಸತ್ಯವೇದವು ಚೆನ್ನಾಗಿ ಎಲ್ಲವನ್ನು ಕೂಡ ಬರೆದು ತೋರಿಸಿದೆ. ಆಗಾಗಲೇ disobedient to parents, ತಂದೆ ತಾಯಂದಿರಿಗೆ ಅವಿಧೇಯತೆಯಾಗಿರುವುದು, irreconcilable, ಸಮಾಧಾನ ಹೊಂದದೇ ಇರುವಂತಹ ಸ್ವಭಾವ, ungrateful, ಕೃತಜ್ಞತೆ ಹೀನರಾಗಿರುವುದು, slandering, ಅಪನಿಂದನೆಗಳು ಮಾಡುವುದು, traitors, ದ್ರೋಹಿಗಳು, boastful, ಹೆಚ್ಚಳ ಪಡುವಂಥದ್ದು, proud. ಗರ್ವಿಷ್ಠರಾಗುವಂಥದ್ದು. The sign of the last days will be children or the society will have no accountability. ಕಡೆಯ ದಿನಗಳಲ್ಲಿ ಕಾಣಬರುವಂತಹ ಒಂದು ಸೂಚನೆ, ಸಮಾಜ ಅಥವಾ ಮಕ್ಕಳು ಯಾರಿಗೂ ಯಾರು ಲೆಕ್ಕ ಒಪ್ಪಿಸುವವರ ಹಾಗೆ ಕಾಣಿಸುವುದಿಲ್ಲ. The last one. ಕಡೆಯ ವಿಷಯ. I want to group this under this last title. ನಾನು ಈ ಕೊನೆಯ ಶೀರ್ಷಿಕೆಯನ್ನು ಒಂದು ಗುಂಪಾಗಿಡಬೇಕಂತಿದ್ದೇನೆ. The third outcome of the last days in the society will be, the society as a whole will have no abstinence. ಕಡೆಯ ದಿವಸಗಳಲ್ಲಿ ಮೂರನೇದಾಗಿ ಕಂಡು ಬರುವಂಥದ್ದು ಸಮಾಜದಲ್ಲಿ ಮತ್ತು ವ್ಯಕ್ತಿಗತವಾಗಿ ಅದು ಏನಂದರೆ, ಇಂದ್ರಿಯ ನಿಗ್ರಹವು ಜನರಿಗೆ ಇರುವುದಿಲ್ಲ. ಅದು ಕಂಡು ಬರುತ್ತದೆ ಪ್ರಿಯರೇ ಫಲಿತಾಂಶ. No boundaries, no control.
ಅಂದರೆ ಯಾವುದೇ ಇಂದ್ರಿಯ ನಿಗ್ರಹ ಇರುವುದಿಲ್ಲ, ಸರಿಹದ್ದುಗಳು ಇರುವುದಿಲ್ಲ, ಯಾವುದೇ ಹಿಡಿತ ಇರುವುದಿಲ್ಲ. How do I say that? ಅದನ್ನು ನಾನು ಹೇಗೆ ಹೇಳಬಲ್ಲೆ? I want to bring 7 remaining outcomes that Apostle Paul was talking in that passage. ಅಪೊಸ್ತಲನಾದ ಪೌಲನು ಆ ಒಂದು ವಾಕ್ಯ ಭಾಗದಲ್ಲಿ ಮಾತನಾಡುವಂಥ ಸಂಗತಿಯನ್ನ 7 ವಿಷಯಗಳನ್ನ ನಿಮಗೆ ಹೇಳಲು ತೆಗೆದುಕೊಂಡು ಬರಲು ಇಷ್ಟಪಡ್ತೀನಿ. Please note it down. ದಯಮಾಡಿ ಬರ್ಕೊಳ್ಳಿ. In the last days people will be unholy. ಕಡೆ ದಿವಸಗಳಲ್ಲಿ ಜನರು ಅಪವಿತ್ರರಾಗಿರುತ್ತಾರೆ. Number 2, without self control. ಎರಡನೇದು ಸ್ವನಿಯಂತ್ರಣ ಇರುವುದಿಲ್ಲ. Number 3, they will be reckless. ಮೂರನೇದು ಎಚ್ಚರಿಕೆ ಇಲ್ಲದೆ ಇರ್ತಾರೆ. Number 4, brutal. ನಾಲ್ಕನೇದು ಕಠಿಣರಾಗಿರ್ತಾರೆ. Number 5, conceited. ಐದನೇದು ಅಹಂಕಾರಿಗಳಾಗಿರ್ತಾರೆ. Number 6, blasphemers. ಆರನೇದು ದೇವದೂಷಣೆ ಮಾಡೋರು. Number 7, without love for what is good. ಏಳನೇದು ಒಳ್ಳೆಯದು ಯಾವುದೆಂದು ತಿಳಿದು ಅದನ್ನು ಪ್ರೀತಿ ಮಾಡದಿರುವುದು. In other words, ಇನ್ನೊಂದು ಮಾತಲ್ಲಿ they will be totally without any boundaries or control. ಅವರು ಪರಿಪೂರ್ಣವಾಗಿ ಯಾವುದೇ ಸರಿಹದ್ದು ಇಲ್ಲದೆ ಸ್ವನಿಯಂತ್ರಣ ಇಲ್ಲದವರಾಗಿ ಅವರು ಮಾರ್ಪಡುತ್ತಾರೆ ಇರ್ತಾರೆ. So they will call evil as good and good as evil. ಹಾಗಾಗಿ ಅವರು ಕೆಟ್ಟದನ್ನ ಒಳ್ಳೆಯದಾಗಿ, ಒಳ್ಳೆಯದನ್ನ ಕೆಟ್ಟದ್ದಾಗಿಯೂ ಕರೆಯುವಂತಹ ಜನರು. There will be no upper limit for the evil that will constantly be engineered by the society in the last days. ಕಡೆ ದಿವಸಗಳಲ್ಲಿ ಸಮಾಜದಲ್ಲಿ ಕೆಟ್ಟದ್ದು ಎಷ್ಟು ಉನ್ನತ ಮಟ್ಟದಲ್ಲಿ ಅವರು ಮಾಡುತ್ತಾರೆ ಅಂದ್ರೆ ಯಾವುದೇ ಇತಿಮಿತಿ ಇಲ್ಲದೆ ಮಾಡ್ತಾರೆ. Listen everyone. ಎಲ್ಲರೂ ಕೇಳಿಸ್ಕೊಳ್ರಿ. I tell you, in the last days the society will go to such depths of wickedness that even sin will be welcomed as virtue. ನಾನು ಹೇಳ್ತೇನೆ ಪ್ರಿಯರೇ, ಕಡೆ ದಿವಸಗಳಲ್ಲಿ ಈ ಒಂದು ದುಷ್ಟತನವು ಸಮಾಜದಲ್ಲಿ ಎಷ್ಟು ಆಳವಾಗಿ ಪ್ರಬಲವಾಗುತ್ತದೆ ಅಂತಂದರೆ ಪಾಪವು ಸಹ ಒಳ್ಳೆತನ ರೀತಿಯಲ್ಲಿ ಅದು ಆಹ್ವಾನಿಸಲ್ಪಡುತ್ತದೆ. Let me tell you a real fact. ಒಂದು ಸತ್ಯವನ್ನು ಹೇಳುತ್ತೇನೆ ಕೇಳಿ. Last year 2018, 2018ನೇ ಇಸ್ವಿಯಲ್ಲಿ in the month of September, ಸೆಪ್ಟೆಂಬರ್ ತಿಂಗಳಲ್ಲಿ the Indian courts gave a verdict. ಭಾರತ ದೇಶದ ನ್ಯಾಯಾಲಯವು ಒಂದು ತೀರ್ಪು ಕೊಟ್ಟಿದೆ. What is that verdict? ಆ ತೀರ್ಪೇನು? Being a gay homosexual is no longer a crime. It cannot be punished. ಸಲಿಂಗಕಾಮಿಯಾಗಿ ಅಥವಾ ಸಲಿಂಗತ್ವವು ಅದು ಯಾವುದೇ ತಪ್ಪಾಗಿ ಇರುವುದಿಲ್ಲ ಅಥವಾ ಅಪರಾಧವಲ್ಲ ಎಂಬುದಾಗಿ ತೀರ್ಪು ಕೊಟ್ಟಿದ್ದರು. Which court said that? Is not some other court in the West, India. ಪಶ್ಚಿಮ ಭಾರತದ ಕಡೆ ಇರುವಂತಹ ಒಂದು ನ್ಯಾಯಾಲಯವು ಭಾರತ ದೇಶದಲ್ಲಿ ಇಂತಹ ಒಂದು ತೀರ್ಪನ್ನು ಕೊಟ್ಟಿತು. And there was such a big celebration in the public in the city of Delhi. ಡೆಲ್ಲಿ ಪ್ರಾಂತದಲ್ಲಿ ಪ್ರಿಯರೇ, ಜನರು ಎಷ್ಟು ಅದನ್ನು ಆಚರಿಸಿದ್ರು, ಸಂಭ್ರಮಾಚರಣೆ ಮಾಡಿದರು ಅಂದರೆ ಅದು ಬಹಳ ಭಯಂಕರವಾಗಿತ್ತು. One of the judges who made this as a law, ಒಬ್ಬ ನ್ಯಾಯಾಧೀಶನು ಈ ಒಂದು ಕಾನೂನನ್ನು ಜಾರಿಗೆ ತಂದನು. she was a female judge. ಅವಳು ಹೆಣ್ಣು ನ್ಯಾಯಾಧೀಶಳು. You know what she said? ಅವಳು ಏನು ಹೇಳಿದಳು ಗೊತ್ತಿದೆಯಾ? She said, ಅವಳು ಹೇಳಿದಳು, history owes an apology to the LGBT people for ostracizing them from our society. ಇತಿಹಾಸವು LGBT ಜನರಿಗೆ ಕ್ಷಮೆ ಯಾಚಿಸಬೇಕಾಗಿದೆ. ಕಾರಣ ಈ ಒಂದು LGBT ಅಂತ ಜನರನ್ನ ಅವರು ಬಹಿಷ್ಕಾರ ಮಾಡಿದಂತಹ ಕಾರಣದಿಂದ. The Britishers, they brought a law about this 157 years ago. ಬ್ರಿಟಿಷ್ ಜನರು 157 ವರ್ಷಗಳ ಹಿಂದೆ ಈ ಕಾನೂನು ತಂದರು. They said anyone caught in a homosexual act, they will be put behind bars for 10 years prison. ಯಾರಾದರೂ ಸಲಿಂಗಕಾಮಿಯಾಗಿ ಕಂಡು ಬರುವುದಾದರೆ ಅವರನ್ನ 10 ವರ್ಷಗಳವರೆಗೂ ಅವರನ್ನ ಕಾರಾಗೃಹದಲ್ಲಿ ಹಾಕಲ್ಪಡುವುದೆಂದು. But they broke that punishment and law and said it is not a crime anymore. ಆದರೆ ಆ ಒಂದು ಕಾನೂನನ್ನು ಅವರು ಮುರಿದು ಇದು ಯಾವುದೇ ತಪ್ಪಲ್ಲ, ಯಾವುದೇ ಅಪರಾಧವಲ್ಲ ಎಂಬುದಾಗಿ ಅದನ್ನು ಮೀರಿ ಅವರು ನಡೆದರು. Very shocking. ಬಹಳಷ್ಟು ಆಶ್ಚರ್ಯಕರವಾದ ಸಂಗತಿ. In the year 2013, 2013ನೇ ಇಸ್ವಿಯಲ್ಲಿ in America, a lady by the name of Stutzman, ಅಮೆರಿಕ ದೇಶದಲ್ಲಿ ಸ್ಟುಟ್ಸ್ಮ್ಯಾನ್ ಎಂಬುದಾಗಿರುವಂಥ ಒಬ್ಬ ಸ್ತ್ರೀಯು, she had a business of selling decorative flowers, flower decoration. ಹೂ ಅಲಂಕಾರ ಮಾಡುವಂತಹ ಒಂದು ಹೂಗಳ ವ್ಯಾಪಾರಕ್ಕೆ ಹೊಂದಿದಳು. Once a homosexual couple came to her and asked her to decorate their wedding. ಒಂದಾನೊಂದು ಸಮಯದಲ್ಲಿ ಒಂದು ಸಲಿಂಗತ್ವದಲ್ಲಿರುವಂಥ ದಂಪತಿಗಳು ಬಂದು ಅವರ ವಿವಾಹಕ್ಕೆ ಹೂ ಅಲಂಕರಣೆ ಮಾಡಬೇಕೆಂದು ಹೇಳಿದರು. They wanted her to decorate with flowers their wedding. ಅವರ ವಿವಾಹಕ್ಕೆ ಹೂವು ಅಲಂಕರಣೆ ಮಾಡಿಸಲ್ಪಡಬೇಕಾಗ್ತದೆ ಎಂಬುದಾಗಿ ಅವರು ಹೇಳುವುದಕ್ಕಾಗಿ ಬಂದರು. The lady said, I don't believe in this. I am a Christian. I will not do this.
ಆ ಸ್ತ್ರೀ ಹೇಳಿದಳು, ನಾನು ಕ್ರೈಸ್ತಳು, ನಾನು ಇಂತಹ ಒಂದು ಕೆಲಸದಲ್ಲಿ ನಾನು ನಂಬಿಕೆ ಇಡೋದಿಲ್ಲ, ನಾನು ಇಂಥ ಕಾರ್ಯವನ್ನು ಮಾಡೋದಿಲ್ಲ ಎಂಬುದಾಗಿ ಆಕೆ ಹೇಳಿದಳು. They went to the court. ಅವರು ನ್ಯಾಯಾಲಯಕ್ಕೆ ಹೋದರು. And the court fined that woman for not decorating that wedding a fine of $1,000. ಅವರ ವಿವಾಹಕ್ಕೆ ಹೂ ಅಲಂಕರಣ ಮಾಡಲಿಲ್ಲ ಎಂಬುದಾಗಿ ನ್ಯಾಯಾಲಯಕ್ಕೆ ತಿಳಿದು ಬಂದಂತಹ ಕಾರಣದಿಂದ ನ್ಯಾಯಾಲಯವು ಆ ಸ್ತ್ರೀಗೆ, ವ್ಯಾಪಾರ ಮಾಡುವಂತಹ ಸ್ತ್ರೀಗೆ $1,000 ದಂಡನೆಯನ್ನು ವಿಧಿಸಿತು. That is 70,000 rupees Indian money. ಒಂದು ಭಾರತ ದೇಶಕ್ಕೆ ಹೋಲಿಕೆ ಮಾಡಿ ನೋಡೋದಾದ್ರೆ 70,000 ರೂಪಾಯಿ. In the same year, ಅದೇ ವರ್ಷದಲ್ಲಿ there was a bakery in America called Sweet Cakes. ಸ್ವೀಟ್ ಕೇಕ್ಸ್ ಎಂಬುದಾಗಿ ಕರೆಯಲ್ಪಡುವ ಒಂದು ಬೇಕರಿ ಅಮೆರಿಕ ದೇಶದಲ್ಲಿ ಇತ್ತು. And there another homosexual couple go there and order a cake for their wedding. ಅಲ್ಲಿ ಮತ್ತೊಬ್ಬ ಸಲಿಂಗತ್ವದಲ್ಲಿರುವಂಥ ದಂಪತಿಗಳು ಹೋಗಿ ಅವರ ಒಂದು ವಿವಾಹಕ್ಕಾಗಿ ಕೇಕ್ ಅನ್ನು ಆರ್ಡರ್ ಕೊಟ್ಟರು. For their wedding. ಅವರ ಒಂದು ವಿವಾಹ ಕಾರ್ಯಕ್ರಮಕ್ಕೆ. Once the owner found out that these people are going to get married, they're homosexuals, he said, no, that's not my belief, that's not my faith, I will not give cake to you. ಆ ಒಂದು ಯಜಮಾನನು, ಬೇಕರಿ ಯಜಮಾನನು ತಿಳಿದುಕೊಂಡನು ಇವರಿಬ್ಬರು ಕೂಡ ವಿವಾಹ ಮಾಡಲಿಕ್ಕೆ ಹೋಗ್ತಿದ್ದಾರೆ ಎಂಬುದಾಗಿ ಆತನು ಹೇಳಿದ, ಇಲ್ಲ ನಾನು ಇಂಥ ವಿವಾಹದಲ್ಲಿ ನಂಬಿಕೆ ಇಡೋದಿಲ್ಲ, ಹಾಗಾಗಿ ನಾನು ನಿಮಗೆ ಮಾಡಿಕೊಡೋದಿಲ್ಲ ಅಂತ ಹೇಳಿದ. They go to the court. ಅವರು ಅದಕ್ಕಾಗಿ ನ್ಯಾಯಾಲಯಕ್ಕೆ ಹೋದರು. And they said they were greatly hurt by the way the man treated them. ಈ ಬೇಕರಿ ಯಜಮಾನನು ಹೇಳಿದಂತ ಮಾತಿನಿಂದ ಅವರು ಬಹಳಷ್ಟು ನೊಂದುಕೊಂಡಿದ್ದೇವೆ ಎಂಬುದಾಗಿ ಅವರು ಕೇಸನ್ನು ಹಾಕಿದರು. And the court ordered a fine to that baking company $1,35,000. ಆ ನ್ಯಾಯಾಲಯದವರು ಬೇಕರಿ ಯಜಮಾನನಿಗೆ $1,35,000 ಆ ಅಷ್ಟು ಹಣ ಅದಕ್ಕೆ ದಂಡನೆಯಾಗಿ ವಿಧಿಸಿತು. ಪ್ರಿಯರೇ, ಈ ಒಂದು ಉದ್ದೇಶದಿಂದ, ಈ ಕಾರಣದಿಂದ, that is close to about 1 crore Indian rupees. ನಮ್ಮ ಭಾರತ ದೇಶಕ್ಕೆ ಸಮೀಪವಾಗಿ 1 ಕೋಟಿ ರೂಪಾಯಿ ಆಗ್ತದೆ. They gave the money. ಅವರು ಹಣವನ್ನು ಕೊಟ್ಟರು. They closed the business because they didn't have any more money. They closed the business. ಅವರು ವ್ಯಾಪಾರವನ್ನೇ ಪ್ರಿಯರೇ ಮುಚ್ಚಿಬಿಟ್ಟರು. ಯಾಕಂದ್ರೆ ಅವ್ರ ಬಳಿ ಯಾವುದೇ ಹಣ ಇರಲಿಲ್ಲ. ಆ ಕಾರಣದಿಂದ ಅವರು ವ್ಯಾಪಾರವನ್ನು ಮುಚ್ಚೇ ಬಿಟ್ಟರು. The Bible said in the last days dangerous times will come. ಸತ್ಯವೇದ ಹೇಳ್ತದೆ, ಕಡೆಯ ದಿವಸಗಳಲ್ಲಿ ಬಹಳಷ್ಟು ಭಯಾನಕವಾದ ಸಮಯಗಳು ಬರ್ತವೆ. Every law, every value, every good thing will be broken. ಪ್ರತಿಯೊಂದು ಕಾನೂನು, ಮೌಲ್ಯಗಳು, ಪ್ರತಿಯ ಒಳ್ಳೆಯ ಕಾರ್ಯವು ಎಲ್ಲವೂ ಸಹ ಮುರಿಯಲ್ಪಡುತ್ತದೆ. Every godliness will be thrown to the streets. ಪ್ರತಿಯೊಂದು ದೈವಿಕತ್ವವು ಅದು ರಸ್ತೆ ಬೀದಿಗಳಲ್ಲಿ ಎಸೆಯಲ್ಪಡುತ್ತದೆ. Evil will be called good and good will be called evil. ಒಳ್ಳೆಯದನ್ನ ಕೆಟ್ಟದ್ದಾಗಿ ಮಾಡುತ್ತಾರೆ, ಕೆಟ್ಟದ್ದು ಒಳ್ಳೆಯದಾಗಿ ಕರೆಯುತ್ತಾರೆ. Some years ago, ಕೆಲವು ವರ್ಷಗಳ ಹಿಂದೆ I was preparing for a lesson in school. ನಾನು ಶಾಲೆಯಲ್ಲಿ ಒಂದು ಪಾಠವನ್ನು ಹೇಳುವುದಕ್ಕಾಗಿ ಸಿದ್ಧತೆ ಮಾಡಿಕೊಳ್ತಾ ಇದ್ದೆ. I want to begin in a very interesting way, so I was collecting for some material. ನಾನು ಬಹಳಷ್ಟು ಆಸಕ್ತಿಕರವಾದ ವಿಧಾನದಲ್ಲಿ ಅವರಿಗೆ ನಾನು ಹಂಚಬೇಕೆಂದು, ತಿಳಿಸಬೇಕೆಂದು ಎಲ್ಲವನ್ನ ಸ್ವಲ್ಪ ಸಮಾಚಾರವನ್ನು ಕಲೆ ಹಾಕ್ತಿದ್ದೆ. I thought I'll start with illustrating about 10 world's most dangerous animals. ನಾನು ಹೀಗೆ ಅಂದುಕೊಂಡೆ, ಪ್ರಪಂಚದ 10 ಕ್ರೂರ ಮೃಗಗಳನ್ನು ಕುರಿತಾಗಿ ನಾನು ಪರಿಚಯಿಸಿ ಹೇಳೋಣ ಅಂತ ಅಂದುಕೊಂಡೆ. I thought I'll search that, so I googled it. ಅದನ್ನು ಗೂಗಲಲ್ಲಿ ನಾನು ಒಂದ್ಸರಿ ನೋಡಿದೆ. So I typed 10 most dangerous animals in the world. ಹಾಗಾಗಿ ನಾನು ಪ್ರಪಂಚದಾದ್ಯಂತ 10 ಕ್ರೂರ ಮೃಗಗಳನ್ನು ಕುರಿತಾಗಿ ನಾನು ಹುಡುಕಾಟ ಮಾಡಲು ಪ್ರಾರಂಭಿಸಿದೆ. And then a website opened up, very interesting. ಆಸಕ್ತಿಕರವಾದಂಥ ಒಂದು ವೆಬ್ಸೈಟ್ ಅನ್ನು ತೆರೆದೆ. And they had listed 10 dangerous animals. ಅಲ್ಲಿ 10 ಪಟ್ಟಿಯನ್ನು ಕೊಟ್ಟಿದ್ದರು ಬಹಳ ಭಯಂಕರವಾದ ಮೃಗಗಳನ್ನು ಕುರಿತಾಗಿ. First one, ಮೊದಲನೇದು, the 10th place goes to Cape Buffalo. 10ನೇ ಸ್ಥಾನ ಕೇಪ್ ಬಫೆಲ್, ಅಂದ್ರೆ ಎಮ್ಮೆಗೆ ಹೋಗುತ್ತದೆ. It is 6 feet tall, weighs over a ton, can run at 50 kilometers per hour. ಅದು 6 ಅಡಿ ಎತ್ತರವಾಗಿದ್ದು 1000 kgಯನ್ನ ಭಾರವನ್ನು ಹೊತ್ತುಕೊಂಡದ್ದಾಗಿ ಗಂಟೆಗೆ 50 ಕಿಲೋಮೀಟರ್ ಅಷ್ಟು ವೇಗದಲ್ಲಿ ಅದು ಹೋಗುವಂತದ್ದು. Very dangerous animal. ಬಹಳ ಭಯಂಕರವಾದ ಕ್ರೂರ ಮೃಗ. Then the 9th place, 9ನೇ ಸ್ಥಾನ, it goes to an animal called cone snail. ಕೋನ್ ಸ್ನೇಲ್ ಎಂಬುದಾಗಿರುವಂತ ಒಂದು ಪ್ರಾಣಿ. But very venomous, very poisonous. ಬಹಳಷ್ಟು ವಿಷಪೂರಿತವಾದಂತ ಒಂದು ಪ್ರಾಣಿ. 8th place, 8ನೇ ಸ್ಥಾನ, golden poison dart frog. ಗೋಲ್ಡನ್ ವಿಷ ಡಾರ್ಟ್ ಕಪ್ಪೆ ಎಂದು ಕರೆಯಲ್ಪಡುವಂತಹ ಒಂದು ಜೀವಿ. They say one sting of that frog can kill 10 people instantly. ಆ ಕಪ್ಪೆಯು ಒಂದು ಸಾರಿ ಚುಚ್ಚುವುದಾದರೆ 10 ಜನರು ಒಂದೇ ಬಾರಿ ಸಾವನ್ನಪ್ಪುತ್ತಾರೆ. ಅಷ್ಟು ಭಯಂಕರವಾದಂತಹ ಒಂದು ಜೀವಿ ಅದು. Then the 7th place goes to box jelly fish. 7ನೇ ಸ್ಥಾನ ಬಾಕ್ಸ್ ಜೆಲ್ಲಿ ಫಿಶ್ ಅಂದ್ರೆ ಬಾಕ್ಸ್ ಜೆಲ್ಲಿ ಮೀನೆಂದು.
They say they are also very venomous. ಅವ್ರು ಹೇಳ್ತಾರೆ ಅದು ಸಹ ಬಹಳಷ್ಟು ವಿಷಪೂರಿತವಾದದ್ದು, ಭಯಾನಕವಾದದ್ದು ಎಂದು. It can attack the heart, nervous system, skin cells. ಅದು ಹೃದಯದ ಮೇಲೆ, ನರಗಳ ಮೇಲೆ ಮತ್ತು ಚರ್ಮದ ಕಣಗಳ ಮೇಲೆ ಬಹಳಷ್ಟು ಪ್ರಭಾವ ತೋರುವಂಥದ್ದು ಪ್ರಿಯರೇ. The next place, the sixth place goes to a fish called puffer fish. 6ನೇ ಸ್ಥಾನ ಪಫರ್ ಫಿಶ್ ಎಂದು, ಪಫರ್ ಮೀನ್ ಎಂದು ಕರೀತಾರೆ. The fish looks very attractive. ಆ ಮೀನು ಬಹಳ ಆಕರ್ಷಿತವಾಗಿ ಕಾಣಿಸಲ್ಪಡ್ತದೆ. But the poison in that fish is 1200 times powerful than cyanide. ಅದರಲ್ಲಿರುವಂತಹ ಒಂದು ವಿಷ ಅದು ಎಷ್ಟು ಭಯಾನಕವಾದದಂದ್ರೆ 1200 ಸೈನೈಡ್ಗಳಿಗಿಂತ ಬಲವಾದಂತಹ ವಿಷ ಅದರಲ್ಲಿ. The fifth place goes to a snake called black mamba snake. 5ನೇ ಸ್ಥಾನ ಬ್ಲಾಕ್ ಮಂಬಾ ಸರ್ಪ ಎಂದು ಅದನ್ನು ಕರೀತಾರೆ. It's in Africa. ಅದು ಆಫ್ರಿಕಾ ದೇಶದಲ್ಲಿದೆ. They say if it bites a person, ಅದು ಹೇಳ್ತದೆ ಒಬ್ಬ ವ್ಯಕ್ತಿಯನ್ನು ಕಚ್ಚುವುದಾದ್ರೆ they will die in 20 minutes flat. 20 ನಿಮಿಷದ ಒಳಗಾಗಿಯೇ ಅವರು ಸಾವನ್ನಪ್ಪುತ್ತಾರೆ. The next place ಮತ್ತೊಂದು ಸ್ಥಾನ goes to the salt water crocodile. ಮತ್ತೊಂದು ಪ್ರಾಣಿ ಉಪ್ಪು ನೀರಿನ ಮೊಸಳೆ ಅಂತ ಅದನ್ನು ಕರೀತಾರೆ. Salt water crocodile. ಉಪ್ಪು ನೀರಿನ ಮೊಸಳೆ. It can grow to a length of 23 feet, have a weight of more than 1 ton. ಅದು 23 ಅಡಿಯಷ್ಟು ಉದ್ದವಾಗಿ ಬೆಳೆಯುವಷ್ಟು ಸಾಮರ್ಥ್ಯ ಮತ್ತು 1 ಟನ್ ಭಾರವನ್ನು ಹೊತ್ತುಕೊಳ್ಳುವಂತ ಬಲ ಅದಕ್ಕಿರುತ್ತದೆ. It can bite and nobody can escape. ಅದು ತಿನ್ನಲು ಆರಂಭಿಸುವುದಾದರೆ ಯಾರು ಸಹ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. Hundreds of people die. 100 ಜನರು ಸಾವನ್ನಪ್ಪಿದ್ದಾರೆ. And then the third place goes to the CC fly. 3ನೇ ಸ್ಥಾನ ಸಿಸಿ ಫ್ಲೈ ಎಂದು ಅದನ್ನು ಕರೀತಾರೆ. They are very dangerous. They can carry a lot of bacteria and they can spread disease like wildfire. ಅದು ಬಹಳಷ್ಟು ಭಯಾನಕವಾಗಿ ಬ್ಯಾಕ್ಟೀರಿಯಾನ ಹರಡುವಂಥದ್ದು ಪ್ರಿಯರೇ, ಬಹಳ ರೋಗಾಣು ಆಗಿರುವಂಥದ್ದು. Then the second place goes to an insect called the mosquito. 2ನೇ ಸ್ಥಾನ ಅದು ಸೊಳ್ಳೆಗೆ ಹೋಗುವಂಥದ್ದು ಪ್ರಿಯರೇ. It caused many deaths in the world by cholera, malaria, dengue, all this spread by mosquitoes. ಕಾಲರಾ, ಮಲೇರಿಯಾ, ಡೆಂಗು ಇವೆಲ್ಲವೂ ಸಹ ಈ ಸೊಳ್ಳೆಯಿಂದಲೇ ಹರಡಿದಂಥ ರೋಗ. So what is the first most dangerous animal in the world? ಹಾಗಾದರೆ ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ಹೊಂದಿರುವಂತಹ ಕ್ರೂರ ಮೃಗ ಯಾವುದು? This is the one. ಇದೇ ಅದು. The human being. They say human beings were the one main cause for the maximum deaths in the human race, which is touching 1 billion. ಅವ್ರು ಹೇಳ್ತಾರೆ ಈ ಮಾನವ ಪ್ರಪಂಚದಲ್ಲಿ ಈ ಮಾನವನೇ ಶತಕೋಟಿ ಜನರ ಮರಣಕ್ಕೆ ಇವನೇ ಹೊಣೆಯಾಗಿದ್ದಾನೆ, ಇವನೇ ಕಾರಣನಾಗಿದ್ದಾನೆ ಎಂಬುದಾಗಿ ಅವರು ಹೇಳ್ತಾರೆ ಪ್ರಿಯರೇ. இதுவரைக்கும் 100 கோடி மனிதர்களை கொண்டிருக்காங்களாம். மனித வர்க்கம் தாம் வர்க்கத்தை கொண்டது 100 crores, 1 billion. 100 ಕೋಟಿ 1 ಬಿಲಿಯನ್ ಜನರನ್ನ ಅವನು ಸಾಯಿಸುವಷ್ಟು ಕ್ರೂರ. By wars, so many things. ಯುದ್ಧಗಳಿಂದ ಅನೇಕ ಸಂಗತಿಗಳಾದವು. Now you want to know, is this over? ಇದು ಮುಗಿತು ಎಂದು ನೀವು ತಿಳ್ಕೋಬೇಕಂತ ಇದ್ದೀರೋ? We are in a modern society. ನಾವು ಆಧುನಿಕ ಸಮಾಜದಲ್ಲಿದ್ದೇವೆ. The wars are all in control. ಯುದ್ಧಗಳೆಲ್ಲವೂ ಸಹ ನಮ್ಮ ನಿಯಂತ್ರಣದಲ್ಲಿವೆ. Now we have lot of rules, we have lot of systems, no more wars. ಬಹಳಷ್ಟು ಕಾನೂನು ವ್ಯವಸ್ಥೆ, ಯಾವುದೇ ಯುದ್ಧಗಳಿಲ್ಲದಂತೆ ಇರುವುದಕ್ಕೆ. Let me give you a surprise. ಒಂದು ಆಶ್ಚರ್ಯಕರವಾದ ವಿಷಯ ಹೇಳ್ತೀನಿ ಕೇಳಿ. Do you know, in the past 1 century, 100 years, ಕಳೆದ 100 ವರ್ಷಗಳ ಹಿಂದೆಯಿಂದ humankind has successfully killed or aborted 1 billion babies. ಮಾನವ ಜಾತಿಯು ಶತಕೋಟಿ ಶಿಶುಗಳನ್ನು ಕೊಂದು ಹಾಕುವುದರಲ್ಲಿ, ಗರ್ಭಪಾತ ಮಾಡುವುದರಲ್ಲಿ ಯಶಸ್ವಿ ಹೊಂದಿದೆ. Which is like an entire country of India. ಭಾರತ ದೇಶದಲ್ಲಿ ಎಲ್ಲ ಕಡೆ ಇದು ನಡೆದಂತ ಒಂದು ಸಂಗತಿ ಪ್ರಿಯರೇ. Recently in America there was a billboard. ಇತ್ತೀಚೆಗಷ್ಟೇ ಅಮೆರಿಕ ದೇಶದಲ್ಲಿ ಒಂದು ಬೋರ್ಡ್ ಇತ್ತು ಪ್ರಿಯರೇ, ಬಿಲ್ ಬೋರ್ಡ್, ಅದು ಜಾಹೀರಾತಿನ ಬೋರ್ಡ್. And this is what was written there. ಇದು ಒಂದು ಮಾತಲ್ಲಿ ಬರೆಯಲ್ಪಟ್ಟಿದೆ. The most dangerous place for an African American is in the womb. ಆಫ್ರಿಕಾ ಅಮೆರಿಕ ದೇಶದಲ್ಲಿ ಪ್ರಿಯರೇ ಬಹಳಷ್ಟು ಭಯಾನಕವಾಗಿ, ಕ್ರೂರವಾಗಿ, ಬಹಳಷ್ಟು ಭಯಂಕರವಾಗಿ ಕಂಡು ಬರುವಂತಹ ಒಂದು ಸ್ಥಳ ಅಂತಂದ್ರೆ ಅದು ಗರ್ಭ ಅಥವಾ ತಾಯಿಯ ಗರ್ಭ ಎಂದು ಕರೆಸಲ್ಪಡುತ್ತಾ ಇದೆ ಆ ಬೋರ್ಡ್ ಮೇಲೆ. தாயின் கர்ப்பம்தான் உலகத்திலே ரொம்ப ஆபத்தான இடமா. ஏன்னா கர்ப்பத்தில் உருவான குழந்தைகளை அழிக்கிறதுல மனித வர்க்கம் அவ்வளோ தூரம் மேம்பட்டிருக்கான். Do you know that
abortions has become the greatest genocide ever, far surpassing all wars and all diseases and whatever, all combined. This is the top. ಗರ್ಭಪಾತ ಎಂಬುವಂಥದ್ದು ಅದು ಎಲ್ಲ ರೋಗಗಳಿಗಿಂತ ಎಲ್ಲ ಯುದ್ಧಗಳಿಗಿಂತ ಬಹಳಷ್ಟು ದೊಡ್ಡ ನರಮೇಧವಾಗಿ ಅದು ಕಂಡು ಬರುತ್ತಾ ಇದೆ ಪ್ರಿಯರೇ ಇತ್ತೀಚಿನ ಕಾಲದಲ್ಲಿ ನಾವು ನೋಡುವುದಾದರೆ. Today's statistics, ಈ ದಿನದ ಲೆಕ್ಕಾಚಾರ ನೋಡಿ, per year 125 lakhs babies are aborted. ಒಂದು ವರ್ಷಕ್ಕೆ 125 ಲಕ್ಷ ಶಿಶುಗಳು ಅದು ಗರ್ಭಪಾತವಾಗಿ ಸಾವನ್ನಪ್ಪುತ್ತಿವೆ. Every 2 hours 2800 babies are aborted. ಪ್ರತಿ 2 ಗಂಟೆಗೆ 2800 ಶಿಶುಗಳು ಗರ್ಭಪಾತದಿಂದ ಸಾಯುತ್ತಿದ್ದಾರೆ. That is equivalent to the September 11 twin tower attacks. Every 2 hours human beings are killing babies. ಅದು ಹೇಗಿದೆ ಅಂತಂದ್ರೆ ಸೆಪ್ಟೆಂಬರ್ 11ಕ್ಕೆ ನಡೆದಂತಹ ಜಂಟಿ ಗೋಪುರದ ದಾಳಿ ನಡೆದಿತ್ತಲ್ವಾ, ಹಾಗೆಯೇ ಪ್ರತಿ 2 ಗಂಟೆಗೆ 2800 ಶಿಶುಗಳು ಗರ್ಭಪಾತದಲ್ಲಿ ಅವರು ಸಾವನ್ನಪ್ಪುತ್ತಾ ಇದ್ದಾರೆ, ಜನರು ಅವರನ್ನು ಕೊಲ್ಲುತ್ತಾ ಇದ್ದಾರೆ. Every 6 months 60 to 63 lakh babies are aborted. ಪ್ರತಿ 6 ತಿಂಗಳಿಗೆ 62ರಿಂದ 63 ಲಕ್ಷ ಶಿಶುಗಳ ಗರ್ಭಪಾತವಾಗುತ್ತಾ ಇದೆ. Now that is equivalent to the number of Jews that was killed by Hitler during the Second World War. ಎರಡನೇ ಪ್ರಪಂಚ ಯುದ್ಧದಲ್ಲಿ ಹಿಟ್ಲರಿಂದ ಕೊಲ್ಲಲ್ಪಟ್ಟಂತಹ ಜನರ ಸಂಖ್ಯೆ ಅದಕ್ಕೆ ಸಮವಾಗಿ ಕಾಣ್ತಾ ಇದೆ. Every 6 months that is happening. ಪ್ರತಿ 6 ತಿಂಗಳಿಗೆ ಈ ಸಂಭಾವನೆ ಅಥವಾ ಈ ಸಂಘಟನೆ ನಡೀತಾ ಇದೆ. And there is no control. ಅದಕ್ಕೆ ಯಾವುದೇ ನಿಯಂತ್ರಣ ಇಲ್ಲವೇ ಇಲ್ಲ, ಹಿಡಿತ ಇಲ್ಲ. This is very shocking. Please listen. ದಯಮಾಡಿ ಕೇಳಿ, ಇದು ಬಹಳ ಆಶ್ಚರ್ಯಕರವಾಗಿರ್ತದೆ ನಿಮಗೆ. This year January 22, ಈ ವರ್ಷ ಜನವರಿ 22ನೇ ದಿನಾಂಕ the governor of New York, ನ್ಯೂಯಾರ್ಕ್ನ ರಾಜ್ಯಪಾಲರು, he brought up a law, an act. ಆತನು ಒಂದು ಕಾನೂನನ್ನ ಜಾರಿಗೆ ತಂದನು, ಒಂದು ಆಜ್ಞೆ. What is that? ಅದೇನು? Until now in America you can legally abort a child until 24 weeks. ಈಗಿನವರೆಗೂ ಅಮೆರಿಕ ದೇಶದಲ್ಲಿ ನೀವು 24 ವಾರಗಳ ಇರುವಂತಹ ಶಿಶುವನ್ನ ನೀವು ಕಾನೂನುಬದ್ಧವಾಗಿ ಅದನ್ನ ನೀವು ಗರ್ಭಪಾತ ಮಾಡಿ ತೆಗೆಯಬಹುದು. That was the law. ಅದು ಕಾನೂನು. But that governor just 6 months ago he brought a law. ಆದರೆ ಆ ರಾಜ್ಯಪಾಲರು ಈ 6 ತಿಂಗಳಿಗೆ ಒಳಗಾಗಿ ಒಂದು ಕಾನೂನು ತಂದರು. What is that law? ಆ ಕಾನೂನು ಏನು? The mother has the right to abort the baby just before delivery. ಹೆರಿಗೆ ಆಗ್ಲಿಕ್ಕಿಂತ ಮುಂಚಿತವಾಗಿಯೇ ಮಗುವನ್ನ ಅಥವಾ ಶಿಶುವನ್ನ ಗರ್ಭಪಾತ ಮಾಡಿ ಕೊಂದು ಹಾಕಲು ತಾಯಿಗೆ ಹಕ್ಕು ಇದೆ ಎಂಬುದಾಗಿ ಒಂದು ಕಾನೂನನ್ನ ಜಾರಿಗೆ ತಂದರು. It has become a law in America. ಅಮೆರಿಕ ದೇಶದಲ್ಲಿ ಇದು ಕಾನೂನುಬದ್ಧವಾಗಿ ಮಾರ್ಪಟ್ಟಿದೆ. In New York. ನ್ಯೂಯಾರ್ಕ್ ಪ್ರಾಂತದಲ್ಲಿ. Now the shocking thing in this is, ಇದು ಮತ್ತು ಆಶ್ಚರ್ಯಕರವಾಗಿರುವಂಥದ್ದು ಇದು, when this law was passed, ಈ ಕಾನೂನು ಯಾವಾಗ ಜಾರಿಗೆ ಆಯಿತೋ on that day ಆ ದಿನವೇ thousands and thousands of women, they went on a march of celebration. ಸಾವಿರಾರು ಸಂಖ್ಯೆಯಲ್ಲಿ ಸ್ತ್ರೀಯರು ಅವರು ಸಂಭ್ರಮಾಚರಣೆ ಮಾಡುತ್ತಾ ಸಂತೋಷದಿಂದ ಕಾಲ್ನಡಿಗೆ ಮಾಡುತ್ತಾ ಈ ಸಂತೋಷಕರವಾದ ಸಂದರ್ಭವನ್ನು ಅವರು ಆಚರಿಸಿಕೊಂಡರು. Look at that picture. ನೋಡ್ರಿ ಆ ದೃಶ್ಯವನ್ನ, ಆ ಚಿತ್ರವನ್ನ. Thank God for abortion. ದೇವರಿಗೆ ವಂದನೆ ಈ ಒಂದು ಗರ್ಭಪಾತಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. Look at the words they say. My body, my choice. ನೋಡ್ರಿ ಅಲ್ಲಿ ಹೇಳಲ್ಪಡುವಂತ ನುಡಿ ಹೇಗಿದೆ ನೋಡಿ, ನನ್ನ ದೇಹ ನನ್ನ ಆಯ್ಕೆ. You cannot ask me why, what, how, when. I will do whatever I want. ನಿನ್ನನ್ನು ಕೇಳಲು ಯಾವುದೇ ಒಂದು ಅಧಿಕಾರವಿಲ್ಲ, ಹೇಗೆ, ಯಾಕೆ, ಏನು ಎಂದು. ನನ್ನ ಇಷ್ಟ, ನನ್ನ ದೇಹ ನನ್ನ ಇಷ್ಟ. I'll tell you, on that day when they passed that law, ಯಾವ ದಿನ ಈ ಕಾನೂನು ಪ್ರಿಯರೇ ಅದು ಜಾರಿಗೆ ತಂದರೋ ಆ ದಿನ, in order to celebrate that event, ಆ ಕಾರ್ಯಕ್ರಮವನ್ನು ಅವರು ಆಚರಿಸಿಕೊಳ್ಳಲು ಪ್ರಿಯರೇ, just 6 months ago, 6 ತಿಂಗಳ ಹಿಂದೆ ಅಷ್ಟೇ, there is this one world tower that was replaced with the twin towers. ಜಂಟಿ ಗೋಪುರಗಳು ಅದಕ್ಕೆ ಬದಲಾಗಿ ಈ ಒಂದು ಪ್ರಪಂಚದ ಗೋಪುರವನ್ನು ಅವರು ನಿಲ್ಲಿಸಿದರು. It's called one world tower. ಅದನ್ನ ಒಂದು ಪ್ರಪಂಚ ಗೋಪುರ ಎಂದು ಕರೆದರು. On the top of the tower, ಆ ಗೋಪುರದ ಮೇಲ್ಭಾಗದಲ್ಲಿ the governor ordered for celebrating this event that it will be lit up in pink. ರಾಜ್ಯಪಾಲರು ಆಜ್ಞೆ ಜಾರಿ ಮಾಡಿದರು, ಈ ಸಂಭ್ರಮಾಚರಣೆ ಮಾಡಲು ಗುಲಾಬಿ ಬಣ್ಣದ ಬೆಳಗನ್ನು ಬೆಳಗಿಸಬೇಕು ಎಂದು. ಆ ಮೇಲೆ Why am I saying this? ಯಾಕೆ ಇದು ನಾನು ಹೇಳ್ತಾ ಇದ್ದೇನೆ? In the last days terrible times will come. ಕಡೆಯ ದಿವಸಗಳಲ್ಲಿ ಭಯಂಕರವಾದ ಸಮಯಗಳು ಬರ್ತವೆ. கொடிய காலங்கள் வரும்.
People will lose love. ಜನರು ಪ್ರೀತಿಯನ್ನು ಕಳೆದುಕೊಳ್ಳುತ್ತಾರೆ ಅಥವಾ ಬಿಟ್ಟು ಬಿಡುತ್ತಾರೆ. People will have no accountability to anyone. ಜನರು ಯಾರಿಗೂ ಯಾರು ಲೆಕ್ಕ ಒಪ್ಪಿಸುವ ಹಾಗಿರುವುದಿಲ್ಲ. People will have no abstinence. ಜನರಲ್ಲಿ ಯಾವುದೇ ಇಂದ್ರಿಯ ನಿಗ್ರಹ ಇರುವುದಿಲ್ಲ. How should the church respond to this? ಸಭೆ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಹಾಗಾದ್ರೆ? What are we to do in such a wicked generation? ಇಂತಹ ದುಷ್ಟ ಜನರ ಮಧ್ಯದಲ್ಲಿ ಹೀಗಿರುವಾಗ ನಾವು ಏನು ಮಾಡಬೇಕು? 3 thoughts. 3 ಆಲೋಚನೆಗಳು. Number 1. ಮೊದಲನೇದು 1 John 2:15. ಮೊದಲನೇ ಯೋಹಾನ 2ನೇ ಅಧ್ಯಾಯ 15ನೇ ವಚನ. John said, "Love not the world, neither the things that are in the world. If any man love the world, the love of the Father is not in him." ಯೋಹಾನನು ಹೇಳುತ್ತಾನೆ, ಲೋಕವನ್ನಾಗಲಿ ಲೋಕದಲ್ಲಿರುವಂತಹ ವಸ್ತುಗಳನ್ನಾಗಲಿ ನೀವು ಪ್ರೀತಿ ಮಾಡಬೇಡಿರಿ. ಲೋಕವನ್ನು ಪ್ರೀತಿ ಮಾಡುವವನ ಒಳಗೆ ತಂದೆಯ ಪ್ರೀತಿ ಇರೋದಿಲ್ಲ. Don't run after this world. ಈ ಲೋಕದ ಹಿಂದೆ ನೀವು ಓಡಿ ಹೋಗಬೇಡಿ. Don't love the things of the world. ಲೋಕದ ಸಂಗತಿಗಳನ್ನು ನೀವು ಪ್ರೀತಿಸಬೇಡಿರಿ. Because it is a hatred before God. ಇದು ದೇವರ ಮುಂದೆ ಬಹಳಷ್ಟು ದ್ವೇಷಪೂರಿತವಾದಂಥ ಸ್ವಭಾವ. Don't run after the fashions. Don't run after all these new things that are coming up, terrorizing, terrifying things. Do not love the world. ಲೋಕವನ್ನು ಪ್ರೀತಿಸಬೇಡಿ. ಲೋಕದ ಆಕರ್ಷಿತೆಯ ಹಿಂದೆ ನೀವು ಓಡಿ ಹೋಗಬೇಡಿ. ಬಹಳಷ್ಟು ಭಯಂಕರವಾದಂತಹ ಲೋಕವು ಇದಾಗಿದೆ ಪ್ರಿಯರೇ, ಅದರಿಂದ ಹೋಗಬೇಡಿ. Number 2. ಎರಡನೇದು, leave the world. ಲೋಕವನ್ನು ಬಿಟ್ಟು ಬಿಡಿ. Be separate. ಪ್ರತ್ಯೇಕಿಸಲ್ಪಟ್ಟವರಾಗಿರಿ. James 4:4. ಯಾಕೋಬ 4ನೇ ಅಧ್ಯಾಯ 4ನೇ ವಚನ. Know ye not that the friendship of the world is enmity with God? Whosoever therefore will be a friend of the world is an enemy of God. ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. 2 Corinthians chapter 6 verse 17. 2 ಕೊರಿಂಥಿ 6ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುತ್ತೇವೆ. Therefore come out from them and be separate, says the Lord, and touch not the unclean thing, and I will receive you. ಆದದರಿಂದ ಅನ್ಯ ಜನರ ಮಧ್ಯದಲ್ಲಿಂದು ಹೊರಟು ಬಂದು ಪ್ರತ್ಯೇಕವಾಗಿರ್ರಿ, ಅಶುದ್ಧವಾದದ್ದು ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. 1 Peter chapter 2 and verse 9. ಮೊದಲನೇ ಪೇತ್ರ 2ನೇ ಅಧ್ಯಾಯ 9ನೇ ವಚನ. But you are a chosen generation, a royal priesthood, a holy nation, a peculiar people, that you should shew forth the praises of him who called you out of darkness into his marvelous light. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ತನ್ನ ಗುಣಾತಿಶಯಗಳನ್ನು ಪ್ರಚುರ ಮಾಡುವಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆ ಆಗಿದ್ದೀರಿ. Do not love the world. ಲೋಕವನ್ನು ಪ್ರೀತಿಸಬೇಡಿರಿ. Leave the world and be separate. ಲೋಕವನ್ನು ಬಿಟ್ಟು ಪ್ರತ್ಯೇಕವಾಗಿ ಜೀವಿಸಿರಿ. Number 3. ಮೂರನೇದು, Matthew chapter 5 verse 14. ಮತ್ತಾಯ 5ನೇ ಅಧ್ಯಾಯ 14ನೇ ವಚನ. Be the light of this dark world. ಈ ಕತ್ತಲೆಯ ಲೋಕಕ್ಕೆ ನೀವು ಬೆಳಕಾಗಿರಿ. You are the light of the world. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. Verse 16 says, 16ನೇ ವಚನ ಹೇಳ್ತದೆ, let your light so shine before men that they may see your good works and glorify your Father which is in heaven. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. The only hope for this dark world is not government, it is not any other social movements. ಕತ್ತಲೆಯ ಲೋಕಕ್ಕೆ ಏಕೈಕವಾದ ನಿರೀಕ್ಷೆ ಅದು ಸರ್ಕಾರ ಅಥವಾ ಸಾಮಾಜಿಕವಾದ ಚಟುವಟಿಕೆಗಳು ಅಲ್ಲ. It is not the government. The government cannot help. ಸರ್ಕಾರ ಯಾವುದೇ ಸಹಾಯ ಮಾಡೋದಿಲ್ಲ ಈ ವಿಷಯದಲ್ಲಿ. But we are the light of the world. ಆದರೆ ನಾವು ಲೋಕಕ್ಕೆ ಬೆಳಕಾಗಿದ್ದೀವಿ ಪ್ರಿಯರೇ. Our life must portray the love of God. ನಮ್ಮ ಜೀವಿತವು ದೇವರ ಪ್ರೀತಿಯಿಂದ ಪ್ರತಿಬಿಂಬಿಸಬೇಕಾಗಿದೆ. We should be the light for this world. ನಾವು ಈ ಲೋಕಕ್ಕೆ ಬೆಳಕಾಗಿರಬೇಕು. So people will know. ಹಾಗಾಗಿ ಜನರು ತಿಳಿದುಕೊಳ್ತಾರೆ, These people have a living God. ಈ ಜನರ ಬಳಿ ಸಜೀವನಾದ ದೇವರು ಇದ್ದಾನೆ ಎಂಬುದಾಗಿ ಜನರು ಅರ್ಥ ಮಾಡಿಕೊಳ್ತಾರೆ. And they will understand that they have a loving Father. ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಇವರಿಗೆ ಪ್ರೀತಿಸುವ ತಂದೆ ಇದ್ದಾನೆ ಎಂದು. And they will glorify the name of God. ದೇವರ ನಾಮವನ್ನು ಅವರು ಘನಪಡಿಸುತ್ತಾರೆ. Will you take a decision today? ಈ ದಿನ ನೀವು ಒಂದು ನಿರ್ಧಾರ ತೆಗೆದುಕೊಳ್ಳುವಿರಾ? I will not love the world, but I will love the Lord. ನಾನು ಲೋಕವನ್ನು ಪ್ರೀತಿಸುವುದಿಲ್ಲ, ಬದಲಾಗಿ ದೇವರನ್ನು ಪ್ರೀತಿಸುತ್ತೇನೆ. I will not stay with the world, but leave
and stay separate and sanctified for God. ನಾನು ಲೋಕದೊಂದಿಗೆ ವಾಸ ಮಾಡುವುದಿಲ್ಲ, ಬದಲಾಗಿ ಲೋಕದಿಂದ ಪ್ರತ್ಯೇಕ ಹೊಂದಿದವನಾಗಿ ದೇವರೊಂದಿಗೆ ನಾನು ವಾಸ ಮಾಡುತ್ತೇನೆ. Will be a light shining in this dark world. ಈ ಕತ್ತಲೆಯೊಳಗೆ ನಿಮ್ಮ ಬೆಳಕು ಪ್ರಕಾಶಿಸುವಂತೆ ಪ್ರಜ್ವಲಿಸಲಿ. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ನೇರ ಪ್ರಸಾರದ ಮೂಲಕ ಮೂಡಿಬಂದ ಈ ದಿನದ ಆರಾಧನೆ ನಿಮಗೆ ಆಶೀರ್ವಾದವನ್ನು ಉಂಟು ಮಾಡಿದೆ ಎಂದು ನಾವು ನಂಬುತ್ತೇವೆ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಆರಾಧನೆಯ ವಿಡಿಯೋಗಳನ್ನು ವೀಕ್ಷಿಸಲು ಬಯಸುವರಾದರೆ ನಮ್ಮ AC ಆವಡಿ ಎಂಬ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕೆಂದು ವಿಜ್ಞಾಪಿಸಿಕೊಳ್ಳುತ್ತೇವೆ. ಮತ್ತು ಈ ಕಾರ್ಯಕ್ರಮದ ಮೂಲಕ ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವರಾದರೆ ನಿಮ್ಮ ಸಾಕ್ಷಿಯ ಜೊತೆಗೆ ನಿಮ್ಮ ಸ್ಪಷ್ಟವಾದ ವಿಳಾಸ ಹಾಗೂ ನಿಮ್ಮ ದೂರವಾಣಿ ಸಂಖ್ಯೆಯನ್ನು acavadi@gmail.com ಎಂಬ ಇಮೇಲ್ ವಿಳಾಸಕ್ಕೆ ಕಳುಹಿಸಿರಿ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ.